ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮಗುರುರಭೀಷ್ಟಾವಾಪ್ತಿರಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗಿ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಗಾ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ನಾರಾಯಣ ಪಂಡಿತಾಚಾರ್ಯರು ಹನುಮಂತ ಎಂಬ ನಾಮವನ್ನು ತಂದೆ ತಾಯಿಗಳು ಇಟ್ಟರು. ಯಾತಕ್ಕಾಗಿ ಅವನಿಗೆ ಹನುಮಾನ್ ಅನ್ನುವ ಹೆಸರು ಬಂತು ಅಂದರೆ ಏ ಗುಣಾನಾಮ ಜಗತ್ ಪ್ರಸಿದ್ಧಾ, ಜಗತ್ತಿನಲ್ಲಿ ಗುಣಗಳು ಅಂತೇನಿವೆಯೋ ಆ ಗುಣಗಳಿಗೆ ದೃಷ್ಟಾಂತ ಯಾರು, ಆದರ್ಶ ಯಾರು ಅಂತ ಕೇಳಿದರೆ ವಾಯುದೇವರು, ಹನುಮಂತ. ಯಾವ ಗುಣ ಬೇಕು ನಿನಗೆ? ವೈರಾಗ್ಯ ಬೇಕಾ? ದೊಡ್ಡ ಗುಣ. ಎಲ್ಲಿ ನೋಡಬೇಕು ನಮಗೆ ವೈರಾಗ್ಯ ಎಲ್ಲಿ ಸಿಗ್ತದೆ ಕಾಣಲಿಕ್ಕೆ ಅಂದರೆ ಹೀಗೆ ಬೊಟ್ಟು ಮಾಡಿದ್ರೆ ಹನುಮಂತನ ಕಡೆಗೆ ಬೊಟ್ಟು ಮಾಡಬೇಕು. ನೀವು ಯಾವುದೇ ಒಂದು ಗುಣವನ್ನು ಕೇಳಿ ಈ ಗುಣಕ್ಕೆ ನಮಗೆ ದೃಷ್ಟಾಂತ ಯಾರು ಅಂತ ಕೇಳಿದರೆ ಸ್ವಾಮಿ ಭಕ್ತ ಹನುಮಂತ. ನೀವು ಎಲ್ಲೇ ಕೇಳ್ರಿ, ಸ್ವಾಮಿ ಭಕ್ತನ ದೃಷ್ಟಾಂತ ಗುಣವನ್ನು ಹೇಳ್ರಿ ಅಂತ ಕೇಳಿದರೆ ಮೊದಲು ಹೇಳೋದು ಹನುಮನ ದೃಷ್ಟಾಂತವನ್ನು ಹೇಳ್ತೀವಿ. ರಾವಣನ ಮುಂದೆ ನಿಂತಾಗ ನಿನ್ನ ಹೆಸರೇನು ಅಂತ ಕೇಳಿದ್ರೆ ರಾವಣನ ಮುಂದೆ ಹನುಮಂತ ತನ್ನ ಹೆಸರು ಹನುಮ ಅಂತ ಹೇಳಿಕೊಳ್ಳಿಲ್ಲ, ನಾನು ರಾಮದೂತ ಅಂತ ಹೇಳಿಕೊಂಡ. ಸ್ವಾಮಿ ಭಕ್ತ ಹನುಮಂತ ಅಂತೆ ಪ್ರಸಿದ್ಧನಾಗಿದ್ದ. ನೀವು ಯಾವುದೇ ಗುಣಗಳನ್ನು ತೆಗೆದರೂ ಕೂಡ ಹನುಮಂತನಲ್ಲಿ ನಮಗೆ ದಂಡಿಯಾಗಿ ನೋಡಲಿಕ್ಕೆ ಸಿಗ್ತದೆ. ಇನ್ನೊಂದು ಅರ್ಥ ಇದೆ ಹನುಮಂತ ಅನ್ನೋದಕ್ಕೆ. ಹನು ಅಂತನ್ನುವುದು ಸಂಸ್ಕೃತದಲ್ಲಿ ಜ್ಞಾನ ಎಂಬ ಅರ್ಥವನ್ನು ಕೊಡ್ತದೆ. ಹನುಮಾನ್ ಅಂದರೆ ಜ್ಞಾನವಾನ್ ಅಂತ ಅರ್ಥ. ಎಂಥ ಜ್ಞಾನ? ಪ್ರಶಸ್ತವಾದ ಜ್ಞಾನ ಉಳ್ಳವ. ಭಾರೀ ಜ್ಞಾನ ಅಂದರೆ ಏನು? ಹನುಮಂತನಿಗೆ ಇದ್ದದ್ದು ಮೂಲ ರಾಮಾಯಣವನ್ನೆಲ್ಲ ಬುದ್ಧಿಯಲ್ಲಿ ಇಟ್ಕೊಂಡಿದ್ದಾರಂತೆ. ಶತಕೋಟಿ ಪ್ರವಿಸ್ತರಂ ಅಂತ ಹೇಳ್ತಾರೆ. 100 ಕೋಟಿ ಶ್ಲೋಕಗಳನ್ನೆಲ್ಲವನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡಿರುವಂಥವರು ಹನುಮಂತ. ಆದ್ದರಿಂದ ಅವರಿಗೆ ಹನುಮಾನ್ ಜ್ಞಾನವಾನ್ ಅಂತ ಕರೀತಾ ಇದ್ದಾನೆ. ಅಥವಾ ಹನ ಅಂದರೆ ಹಿಂಸೆ. ಶತ್ರುಗಳು ಎಷ್ಟು ಬಾರಿ ಅವರಿಗೆ ಹಿಂಸೆ ಕೊಟ್ಟರೂ ಕೂಡ ಯಾವ ಹಿಂಸೆಗೂ ಅವರು ಏನು ಬಗ್ಗಲಿಲ್ಲ ಅನ್ನೋದಕ್ಕಾಗಿ ಅವರು ಹನುಮಾನ್. ಇಂತಹ ಹನುಮಂತನ
ಮುಂದಿನ ಮುಂದಿನ ಅವತಾರವೇ ಆಚಾರ್ಯರು. ನಿನ್ನೆ ಕಿಷ್ಕಿಂಧೆಯಲ್ಲಿ ರಾಮಚಂದ್ರ ಭೇಟಿಯಾದ ಪ್ರಸಂಗವನ್ನು ನೋಡ್ತಾ ಇದ್ದೆವು. ರಾಮ ಸಿಕ್ಕ ಕೂಡಲೇ ಹನುಮಂತ ಮೊದಲು ಮಾಡಿದ್ದೇನು? ನಮಗೆ ದೇವರನ್ನ ಕಂಡಾಗ ಮೊದಲು ಏನು ಮಾಡಬೇಕು ಹೇಳಿ ನೋಡಂತೆ. ನಮಸ್ಕಾರ ಮೊದಲು ಮಾಡಬೇಕು. ಯಾರೇ ಒಬ್ಬರು ಜ್ಞಾನಿಗಳು ದೇವರು ಪ್ರತಿಮೆ ಕಂಡಾಗ ಮೊದಲು ನಮಸ್ಕಾರ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿರಬೇಕು. ಹೊರಟಾಗ ದಾರಿಯಲ್ಲಿ ಗೋವು ಕಾಣಿಸ್ತು ಅಂತ ಇಟ್ಕೊಳ್ರಿ, ಆಕಳಿಗೆ ನಮಸ್ಕಾರ ಹಾಕಿ ಹೋಗಬೇಕು. ತುಳಸಿ ಕಾಣಿಸಿತು, ನಮಸ್ಕಾರ ಮಾಡಿಯೇ ಹೋಗಬೇಕು. ದೇವಸ್ಥಾನ ಇದ್ದರೆ ನಮಸ್ಕಾರ ಮಾಡಬೇಕು. ಹೌದು, ಮಾಡಬೇಕು ಅಂತ ನೀವು ಹೇಳ್ತಾ ಇರ್ತೀರಿ. ನಾವು ಕಾರ್ನಲ್ಲಿ ಕೂತ್ಕೊಂಡು ಸ್ಕೂಟ್ರ್ ಮೇಲೆ ಕೂತ್ಕೊಂಡು ಭಾರಿ ಭರ್ರಂತ ಹೋಗ್ತಿರ್ತೀವಿ. ಆಕಳ ದಾಟ ಹೋಗ್ಬಿಡ್ತದೆ, ಗುಡಿ ದಾಟ ಹೋಗ್ಬಿಡ್ತದೆ, ನಮಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನೀವು ನಮಸ್ಕಾರ ಮಾಡಿರಿ ಎಂದದಕ್ಕೆ ಏನು ಮಾಡಬೇಕು? ಸಣ್ಣ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಮತ್ತೆ ಅದಕ್ಕೂ ಕೂಡ ಏನು ಮಾಡಬೇಕು? ಹಾಗೆ ಒಂದು ವೇಳೆ ನಾವು ಹೋಗುವಾಗ ಮಧ್ಯದಲ್ಲಿ ದೇವಸ್ಥಾನ ಬಂದಿತ್ತು, ನಮಸ್ಕಾರ ಮಾಡಲಿಕ್ಕೆ ಆಗಲಿಲ್ಲ. ಗೋವುಗಳು ಬಂದಿದ್ವು, ನಮಸ್ಕಾರ ಮಾಡಲಿಕ್ಕೆ ಆಗಲಿಲ್ಲ. ತುಳಸಿ ಕಂಡಿತ್ತು, ನಮಸ್ಕಾರ ಆಗಲಿಲ್ಲ. ಅಶ್ವತ್ಥ ಕಂಡಿತ್ತು, ನಮಸ್ಕಾರ ಮಾಡಲಿಕ್ಕೆ ಆಗದೇ ಇದ್ದರೆ ಮುಂದೆ ಹೋದ ಮೇಲೆ ಅಥವಾ ಹೋಗುವಾಗ ಹಯಗ್ರೀವಾಯ ನಮಃ ಅಂತ ಹಯಗ್ರೀವನ ಸ್ಮರಣೆ ಮಾಡಬೇಕಂತ. ಹಯಶೀರ್ಷಃ ಮಾಂ ಪಥಿ ದೇವಹೇಲನಾಥ್. ಹಯಗ್ರೀವಾಯ ನಮಃ ಅಂತ ಹಯಗ್ರೀವನ ಸ್ಮರಣೆಯನ್ನು ಮಾಡಿದರೆ ನಾವೇನದರ ಉಲ್ಲಂಘನೆ ಮಾಡಿಕೊಂಡು ಹೋಗಿರ್ತೀವಿ, ಅದರ ದೋಷ ನಮಗೆ ಅಂಟೋದಿಲ್ಲ ಅಂತ ಹೇಳ್ತಾರೆ. ಬಸ್ಸಲ್ಲಿ ಹೊರಟಿರ್ತೀವಿ, ಟ್ರೈನಲ್ಲಿ ಹೊರಟಿರ್ತೀವಿ, ತುಂಗ, ಕೃಷ್ಣ, ಕಾವೇರಿ ಎಲ್ಲ ಕ್ಷೇತ್ರಗಳ ಎದುರಿಗೆ ಹೋಗ್ತಿರ್ತಾವೆ. ಟ್ರೈನ್ ನಿಲ್ಲಿಸ್ಲಿಕ್ಕೆ ಬರೋಂಗಿಲ್ಲ. ಒಂದು ನಿಮಿಷ ನಿಲ್ಲಿಸ್ಬಾ, ನಮ್ಮ ಆಚಾರ ಪುರಾಣದಾಗ ಹೇಳ್ಯಾರ, ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಯಾರ. ನೀನು ನಿಲ್ಲಿಸು ಅಂತ ಟ್ರೈನ್ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ, ಬಸ್ಸು ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ನಮ್ಮ ಸ್ವಂತ ಕಾರ್ಯದಲ್ಲಿ ನಿಲ್ಲಿಸೋದು ಬೇರೆ. ಇಂತಹ ಪ್ರಸಂಗಗಳಲ್ಲಿ ಏನು ಮಾಡಬೇಕು ಅಂದರೆ ಭಾಗವತ ಉತ್ತರ ಹೇಳ್ತದೆ. ಹಯಶೀರ್ಷಃ ಮಾಂ ಪತಿ ದೇವಹೇಲನಾಥ್. ಹಯಗ್ರೀವನ ಸ್ಮರಣೆಯನ್ನು ಮಾಡಬೇಕಂತೆ. ಹಯಗ್ರೀವಾಯ ನಮಃ ಅಂತ ಸ್ಮರಣೆ ಮಾಡಿದರೆ ಆ ನಮಸ್ಕಾರ ಮಾಡದೇ ಇದ್ದ ಏನು ದೋಷ ಇರ್ತದೋ ಅದು ಪರಿಹಾರ ಆಗ್ತದಂತೆ. ರಾಮಚಂದ್ರ ಎದುರಿನಲ್ಲಿ ಸಿಕ್ಕಿದ್ದಾನೆ. ಸಿಕ್ಕಾಗ ಹನುಮಂತ ನೋಡಿದ ಕೂಡಲೇ ಪಾದಾರವಿಂದ ಪ್ರಣತೋ ಗರೀಂದ್ರಗಾತದಾ ಮಹಾ ಭಕ್ತಿ ಭರಾಭಿನುನ್ನಗ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೌರ್ಭ್ಯಾಂ ಪುರಾಣೇನ ಸಪುರುಷೇಣ. ಪಾದ ಹಿಡಿದು ಗಟ್ಟಿಯಾಗಿ ನಮಸ್ಕಾರ ಮಾಡಿದ್ನಂತ. ದೇವರ ನಮಸ್ಕಾರ ಮಾಡೋದು ಹೇಗೆ ಅಂತ ಮುಂದೆ 3ನೇ ಸರ್ಗದಲ್ಲಿ ಬಾಲಕ ವಾಸುದೇವ ನಮಸ್ಕಾರ ಮಾಡಿದ್ದನ್ನು ಹೇಳೋರಿದ್ದಾರೆ. ಒಮ್ಮೆ ವಾಯುದೇವರು ನಮಸ್ಕಾರ ಮಾಡಿದರೆ ಎಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ರು. ನಾವು ಅಷ್ಟೇ ದೇವರಿಗೆ ನಮಸ್ಕಾರ ಮಾಡುವಾಗ ನೆನಪಿಟ್ಟುಕೊಂಡಿರಬೇಕು. ವರಾಹ ಪುರಾಣ ಒಂದು ಮಾತು ಹೇಳ್ತದೆ, ನಮ್ಮ ದೇಹವನ್ನು ನೆಲಕ್ಕೆ ಬಾಗಿಸಿ ದೇವರಿಗೆ ನಮಸ್ಕಾರ ಮಾಡುವಾಗ ದೇಹದಲ್ಲಿದ್ದ ಎಲ್ಲ ಪಾಪಗಳು ಕೆಳಗೆ ಉದುರಿ ಹೋಗ್ತದಂತೆ. ದೇವರಲ್ಲಿ ಕೇಳಿಕೊಂಡು ಹೇಳಬೇಕು, ಈಗ ಬಿದ್ದೋದ ಪಾಪ ಮತ್ತೆ ಹತ್ಕೊಳ್ಳದೆ ಇದ್ದಂತೆ ನೀನು ನೋಡ್ಕೋಬೇಕು ಅಂತ. ಹೆಂಗೆ ಹತ್ಕೊಳ್ಳೋದು? ಮತ್ತೆ ಅವೇ ಹತ್ಕೊಳ್ಳೋದಲ್ಲ, ನಾವು ಹೊಸ ಹತ್ಕೋತಿರ್ತಾವ್ರಿ ಇನ್ನಿಷ್ಟು. ಹಾಗಾಗಿ ನಮಸ್ಕಾರವನ್ನು ಮಾಡುವಾಗ ನಮ್ಮ ದೇಹದಲ್ಲಿ ಇದ್ದ ಪಾಪಗಳು ಕೆಳಗೆ ಬೀಳ್ತದೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀವಿ. ಎದ್ದಾಗ ಮೈಗೆಲ್ಲ ಧೂಳು ಅಂಟ್ಕೊಂಡಿರ್ತದೆ. ಎಲ್ಲಾದರೂ ಗುಡಿ ಗುಂಡಾರಗಳಲ್ಲಿ ಎಲ್ಲಾದರೂ ಮಾಡಿದ್ದಿದ್ರೆ ಆ ಧೂಳು ಅಂಟ್ಕೊಂಡಿದ್ರೆ ಸಂತೋಷ ಪಡಬೇಕಂತ. ಯಾರೋ ವಿಷ್ಣು ಭಕ್ತರ ಸಂಚಾರ ಮಾಡಿದ್ರು, ಆ ಭಗವದ್ ಭಕ್ತರ ಪಾದ ಧೂಳಿಗಳು ನಮ್ಮ ಮೈಗೆ ಅಂಟ್ಕೊಂಡಿದೆ ಅಂತ ಅನುಸಂಧಾನ ಮಾಡಿಕೊಳ್ಬೇಕಂತ. ಇದು ನಮಸ್ಕಾರದ ಹಿನ್ನೆಲೆಯಲ್ಲಿ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ತಿಳಿಸಿಕೊಡ್ತಾರೆ. ಪಾದಾರವಿಂದ ಪ್ರಣತೋ ಹರೀಂದ್ರಗಾತದಾ ಮಹಾಭಕ್ತಿ ಭರಾಭಿನುನ್ನಗ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೌರ್ಭ್ಯಾಂ ಪುರಾಣೇನ ಸಪುರುಷೇಣ. ಭಕ್ತಿಯ ಭಾರದಿಂದ ಹರೀಂದ್ರ ಅಂದರೆ ಕಪಿಶ್ರೇಷ್ಠರಾಗಿರುವಂತಹ ಹನುಮಂತನು. ಹರಿ ಅಂದರೆ ಕಪಿ, ಸಂಸ್ಕೃತದಲ್ಲಿ ಕಪಿಗೆ ಹರಿ ಅಂತ ಕರೀತಾರೆ. ಹರೀಂದ್ರ ಅಂದರೆ ಕಪಿಶ್ರೇಷ್ಠರಾದ ವಾಯುದೇವರು. ಹನುಮಂತನು ಪಾದಾರವಿಂದ ಪ್ರಣತಃ,
ಭಕ್ತಿ ಭರಾಭಿನುನ್ನಃ, ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿದಾಗ ಎಬ್ಸಿದ್ರಂತೆ ರಾಮಚಂದ್ರ. ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೌರ್ಭ್ಯಾಂ. ಅವರ ರಾಮಚಂದ್ರನ ಭುಜಗಳೆರಡು ಹೇಗಿದ್ದುವು ಅಂತ ಕೇಳಿದ್ರೆ, ಕಮಲದ ಒಳಭಾಗ ಇರ್ತದಲ್ಲ, ಕಮಲ ಹೂವನ್ನು ನೋಡಿರ್ತೇವೆ, ಅದರ ಒಳಭಾಗ ಎಷ್ಟು ಸೊಗಸಾಗಿರ್ತದೆ ನೋಡಲಿಕ್ಕೆ, ಅಷ್ಟು ಸುಂದರವಾಗಿರುವಂತಹ ಭಾಗದಿಂದ ಕೂಡಿರುವಂತಹದ್ದು ಕೈ ಅಂತ. ಕೈಯೂ ಅಷ್ಟು ಚಂದಿರಬೇಕು. ಈ 32 ಲಕ್ಷಣಗಳನ್ನು ಹೇಳ್ತಾ ಇರ್ತೀವಲ್ಲ, ಅದರಲ್ಲಿ ಕೈಯ ಸೌಂದರ್ಯವೂ ಒಂದು. ನಮ್ಮ ಎಲ್ಲವೂ ಕೈ ನೋಡಿದರೆ ಇನ್ನು ಎಂದೆಂದೆಂದೆಂದೂ ಆ ಕೈ ನಮ್ಮನ್ನು ಹಿಡಿಬಾರ್ದು ಅನ್ನೋ ಹಂಗೆ ಕಾಣಿಸ್ತಿರ್ತಾವೆ. ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ, ಪದ್ಮದ ಉದರ ಅಂದರೆ ಒಳಭಾಗ, ಅದರಂತೆ ಸುಂದರವಾಗಿದ್ದವು ರಾಮಚಂದ್ರನ 2 ಭುಜಗಳು. ಹನುಮಂತರನ್ನ ಎತ್ತಿದ್ದಂತೆ, ಎತ್ತಿ ಆಲಿಂಗನ ಮಾಡಿಕೊಂಡಿದ್ದಾನೆ. ಎಷ್ಟು ವರ್ಣನೆ ನೋಡಿ. ದೇವರ ಪಾದ ಅದು ಕಮಲ, ಪಾದಾರವಿಂದ ಪ್ರಣತೋ ಹರೀಂದ್ರ. ದೇವರ ಪಾದ ಇದೆಯಲ್ಲ, ಅದು ಕಮಲದಂತೆ ಇರುವಂಥದ್ದು. ದೇವರ ಭುಜಗಳಿವೆಯಲ್ಲ, ಅದು ಕೂಡ ಕಮಲದಂತೆ ಇರುವಂಥದ್ದು. ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ, ಪಾದಗಳೆರಡೂ ಕಮಲ, ಕೈಗಳೆರಡೂ ಕಮಲ ಇದೆ. ಅವನ ಕಣ್ಣುಗಳಂತರೂ ಕಮಲದಳ ಅಯತಾಕ್ಷ. ದೇವರ ಕಣ್ಣು ಹೇಗಿದೆ ಅಂತ ಕೇಳಿದ್ರೆ ಕಮಲದಂತೆ ಕಣ್ಣುಗಳಿದೆ, ಪ್ರಶ್ನೆ ಇಲ್ಲ. ಅವನು ಯಾರಾಗಿದ್ದಾನೆ ಅಂದರೆ ಕಮಲಾಪತಿಯಾಗಿದ್ದಾನೆ. ಕಮಲಾಪತಿಯಾದ ರಾಮಚಂದ್ರ, ಕಮಲದಂತೆ ಕಣ್ಣಿರುವ, ಕಮಲದಂತೆ ತೋಳುಗಳಿರುವ, ಕಮಲದಂತೆ ಪಾದ ಇರುವ ರಾಮಚಂದ್ರ ಯಾರನ್ನ ಎತ್ತಿದ ಅಂದರೆ ಭಾವಿ ಕಮಲದಲ್ಲಿ ಬರುವಂತಹ ಬ್ರಹ್ಮನನ್ನ ಎತ್ತಿದ ಅಂತ ಅರ್ಥ. ಮುಂದೇನು ಕಮಲದಲ್ಲಿ ಬರಬೇಕಾಗಿದೆ, ನಾಭಿ ಕಮಲದಲ್ಲಿ, ಆ ಕಮಲಾಸನನನ್ನ ಕೈ ಹಿಡಿದು ಎತ್ತಿದ್ದಾನಂತ. ಅದಕ್ಕೆ ಹೇಳಿದರು ಪಾದಾರವಿಂದ ಪ್ರಣತೋ ಹರೀಂದ್ರಸ್ತದಾ ಮಹಾಭಕ್ತಿ ಭರಾಭಿನುನ್ನಗ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೌರ್ಭ್ಯಾಂ ಪುರಾಣೇನ ಸಪುರುಷೇಣ. ಇದನ್ನ ಕನ್ನಡದಲ್ಲಿ ಬಹಳ ಸುಂದರವಾಗಿ ಮಾಡಿದ್ದಾರೆ ಪದ್ಯ. ಸುಮ್ಮನೆ ಓದ್ತಿರ್ತೀನಿ ಆವಾಗ ಕನ್ನಡದ ಪದ್ಯಗಳನ್ನು, ಯಾಕಂದರೆ ಸಂಸ್ಕೃತ ಇದರ ರಸವನ್ನು ಕನ್ನಡದಲ್ಲಿ ಓದಿದಾಗ ಕೇಳಿದಾಗ ಎಷ್ಟು ಸೊಗಸಾಗಿರ್ತದೆ ಅಂತ. ಚರಣ ಕಮಲದಲೆರಗಿದನು ಸಿರಿವರನ ಕಾಣುತ್ತ ಪರಮ ಭಕುತಿಯ ಭರದಲಿ ಬಾಗುತ ವಾನರ ಪುಂಗನುತ್ತುಂಗ ಸರಸಿಜೋದರ ಪೋಲ್ಪಕರ ಯುಗ್ವರಗಳಿಂದಲೇ ರಾಮಚರಣದೊಳಗಿರುವ ಮಾರುತಿಯ ನೆತ್ತುತಿ ಬಿಗಿಯಲಪ್ಪಿದನು. ಚರಣ ಕಮಲಕ್ಕೆ ಎರಗಿದನು, ಸಿರಿವರನ ಕಾಣುತ್ತ. ಎಷ್ಟು ಚಂದ ನೋಡಿ, ಸರಳ ಶಬ್ದ. ಚರಣ ಕಮಲ ಕೆರಗಿದನು ಸಿರಿವರನ ಕಾಣುತ್ತ ಪರಮ ಭಕುತಿಯ ಭರದಲಿ ಇವ ಬಾಗುತಲಿವಾನರ ಪುಂಗನುತ್ತುಂಗ ಸರಸಿಜೋದರ ಪೋಲ್ವಕರ ಯುಗ್ವರಗಳಿಂದಲೇ ರಾಮಚರಣದೊಳ್ ಹೊರಗಿರುವ ಮಾರುತಿಯ ನೆತ್ತುತ ಬಿಗಿಯಲಪ್ಪಿದನು. ಅವನು ಎತ್ತಿಕೊಂಡು ಆಲಿಂಗನವನ್ನು ಮಾಡಿಕೊಂಡಂತ. ಈ ಆಲಿಂಗನವನ್ನು ಸಹಭೋಗ ಅಂತ ಕರೀತಾರೆ. ಬೇರೆ ಬೇರೆನೂ ಶಬ್ದ ಇದೆ. ಗಟ್ಟಿಯಾಗಿ ಅಪ್ಪಿಕೊಂಡಂತ. ಇನ್ಯಾರಿಗೂ ಈ ಭಾಗ್ಯ ಇಲ್ಲ. ಮಹಾಲಕ್ಷ್ಮಿಯನ್ನು ಆಲಿಂಗನ ಮಾಡಿಕೊಂಡ ರಾಮಚಂದ್ರ ಸೀತೆಯನ್ನು ಆಲಿಂಗನ ಮಾಡಿಕೊಂಡ ದೇಹಕ್ಕೆ ಹನುಮನ ಆಲಿಂಗನ ಇದೆ ಅಂತ. ಅದನ್ನು ಬಿಟ್ಟರೆ ಬೇರೆ ಇನ್ಯಾರಿಗೂ ಆಲಿಂಗನ ಸಿಕ್ಕಿಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಹಾಗಾಗಿ ಅಪ್ಪಿಕೊಂಡ, ಸುಗ್ರೀವನ ಕಡೆ ಕರ್ಕೊಂಬಂದ. ಸುಗ್ರೀವ ಹೆದರ್ಕೊಂಡಿದ್ದಂತ. ವಾಲಿ ಯಾರನ್ನೋ ಕಳಿಸಿಬಿಟ್ಟಿದ್ದಾನೆ, ನಾನು ಕೊಲ್ಲಬೇಕು ಅಂತ ಭಯಪಟ್ಟಿದ್ದಂತ. ಇಲ್ಲಿಲ್ಲ ಅಂದರು. ಬಂದರು. ಬಂದ ಮೇಲೆ ಸುಗ್ರೀವನಿಗೂ ರಾಮನಿಗೂ ಸ್ನೇಹವನ್ನು ಮಾಡಿಸಿದ್ರಂತೆ, ಮಿತ್ರತ್ವ. ಇಬ್ಬರದು ಒಪ್ಪಂದ ಆಗಿತ್ತಂತ. ಏನು ಒಪ್ಪಂದ? ರಾಮ ಸುಗ್ರೀವನಿಗೆ ಅವನ ರಾಜ್ಯ ತಿರುಗಿಸಿಕೊಡೋದು, ಸುಗ್ರೀವ ರಾಮನ ಹೆಂಡತಿಯನ್ನು ಹುಡುಕಿಸಿಕೊಡೋದು ಅಂತ ಮಾತಾಗಿತ್ತಂತ. ಇವು ನಮ್ಮ ಮಾತಿದ್ದಂಗ್ರಿ ದೇವ್ರ ಜೊತೆಗೆ. ನಮ್ಮ ಹೆಂಗಿರ್ತಾವೆ, ನಿನಗೆ ಪಂಚಾಮೃತ, ನಮಗೆ ಉದ್ಯೋಗ ಅಷ್ಟೇ ಗೊತ್ತಿರೋದು. ಸಾಫ್ಟ್ವೇರ್ ಕಂಪ್ನಿಯೊಳಗೆ ನನಗೆ ಕೆಲಸ ಆಗಬೇಕು, ನಿನಗೆ ತಪ್ಪಿಗಲ್ಲ, ನಿನಗೆ ಒಪ್ಪಿಗೆ ಪಂಚಾಮೃತ, ಅಷ್ಟೇ ಮುಗಿದು ಹೋದ ಕೆಲಸ.
ಬೇರೆ ನಾವೇನು ಮಾಡ್ತಿರ್ತೀವಿ? ದೇವರ ಜೊತೆಗೆ ಬಿಸ್ನೆಸ್ಸು, ವ್ಯಾಪಾರವನ್ನು ಮಾಡೋದು. ಹಾಗೆ ಸುಗ್ರೀವ ಕೈ ಹಾಕಿದ ವ್ಯಾಪಾರಕ್ಕೆ ದೇವ ರಾಮಚಂದ್ರನಿಗೆ ಹೇಳಿದ, ನಿನ್ನ ಹೆಂಡತಿನ ನಾ ಹುಡುಕೊಡ್ತೀನಿ, ನನ್ನ ರಾಜ್ಯವನ್ನು ನನಗೆ ತಂದು ಕೊಡು ಅಂತ. ಹ್ಞೂ ಅಂತ ದೇವ್ರು ಹ್ಞೂ ಅಂದ. ಪಾಪ ಯಾಕೆ ಸೊಳ್ಳೆ ಬಲ್ಲೆ ಅನ್ಬೇಕು, ಹ್ಞೂ ಅಂದ್ಬಿಟ್ಟ. ಹ್ಞೂ ಅಂದ ಮೇಲೆ ಒಂದು ಪ್ರಸಂಗ ಬಂತು. ಏನು ಅಂದರೆ, ಅಲ್ಲ ನಿಂಗೆ ವಾಲಿನ ಕೊಲ್ಲೋ ಶಕ್ತಿ ಇದನೋ ಇಲ್ಲೋ ಪ್ರಶ್ನೆ ಬಂತಲ್ಲ. ಅದಕ್ಕೊಂದು ಮಾಡೋಣ. ಇಲ್ಲಿ ಸಾಲಾಗಿ ಅಂದರೆ ಅವ್ರ ಸಾಲಾಗಿ, ನಮ್ಮ ಸಾಲಾಗಲ್ಲ. ಮತ್ತು ವೃಕ್ಷಗಳಿವೆ, ಸಾಲ ವೃಕ್ಷಗಳಿವೆ. ಈ ವೃಕ್ಷಗಳನ್ನು ನೀನು ಒಂದೇ ಒಂದು ಬಾಣದಿಂದ ಹೊಡೆದು ಕೆಡವಿದೆ ಅಂತಾದರೆ ನನಗೆ ನಂಬಿಕೆ ಬರ್ತದೆ. ದೇವ್ರನ ಮೇಲೇ ನಂಬಿಕೆ ಪ್ರಶ್ನೆ ನಮ್ಮದು. ದೇವ್ರ ನಾನು ಹಿಂಗೆ ಪಂಚಾಮೃತ ಮಾಡಿಸೋದು ಮೊದಲು ಮಾಡಿಸಂಗಿಲ್ಲ. ನೀ ಮೊದಲು ನನಗೆ ಉದ್ಯೋಗ ಕೊಡಿಸ್ಬಿಡು, ಆಮೇಲೆ ಹಿಂಗೆ ಪಂಚಾಮೃತ ಮಾಡಿಸ್ತೀನಿ. ಯಾಕಂದರೆ ಅಕಸ್ಮಾತ್ ನಾ ಪಂಚಾಮೃತ ಮಾಡಿಸ್ಬಿಡೋಣ, ನೀ ಕೊಡದೇ ಇದ್ರೆ ಲಾಸಲ್ಲ ಅಂತೆ 50 ರೂಪಾಯಿ. ನಾವೆಲ್ಲ ಸುಗ್ರೀವನ ಪೈಕಿರಿ. ಕೆಲವರು ಸುಗ್ರೀವ, ಕೆಲವರು ಹೈಗ್ರೀವ ಅಷ್ಟ ಮನೆಯಾಗ. ಈ ವೃತ್ತದಾಗ ಅದು ಇಲ್ಲ, ಹೈಗ್ರೀವ ಇಲ್ಲಿ ಮುಗಿದ ಎಷ್ಟು ಶಡೆ ಇದ್ದೀವಿ ನಾವು. ಮಾತ್ರ ಸುಗ್ರೀವನ ಪೈಕಿ ಅವಂದ, ಹೌದು ರಾಮ ನೀಗ ಕೊಡಿಸ್ತಿಕ್ಕ ವಾಲಿನ ಕೊಲ್ತೀಯೋ ಇಲ್ಲೋ ಅಂತ ನನಗೆ ಅವಿಶ್ವಾಸದ. ಅದಕ್ಕೆ ನಾವು ಹೆಂಗೆ ಹರಕೆ ಹೊತ್ಕೊಂಡಿರ್ತೀವಿ ರೀ, ದೇವ್ರೇ ನನ್ನ ಮಗ ಪರೀಕ್ಷಾದಾಗ ಪಾಸ್ ಆದಮೇಲೆ ಅಂದರೆ ಪಾಸ್ ಆದಮೇಲೆ ತಿರುಪತಿಗೆ ಬಂದು ಏನು ಮುಡಿ ಕೊಡ್ತದೆ ಅಂದರೆ ಮೊದಲೇ ಅಲ್ಲ. ಮೊದಲು ಪಾಸ್ ಆಗ್ಬೇಕಮ್ಮ, ಪಾಸ್ ಆದಮೇಲೆ ಒಂದು ಕೊಡೋದು. ಅಕಸ್ಮಾತ್ ನಾವು ಮುಡಿ ಕೊಟ್ಬೋಣ, ತಿರುಪತಿಯವ್ರು ತೊಗೊಂಡದನ್ನ ಎಲ್ಲೋ ಮತ್ತೆ ವಿಗ್ಗಿ ಕಳಿಸ್ಬೋಣ, ಆವಾಗ ನಮಗೆ ಪಾಸ್ ಆಗದೆ ಇದ್ದರೆ ವ್ಯರ್ಥ ಆಗಿಬಿಡ್ತದೆ. ಅದಕ್ಕೆ ಸುಗ್ರೀವನ ಪೈಕಿ ಏನೇನು ಮಾಡಿದ ಅಂದರೆ, ಸುಗ್ರೀವ ರಾಮ ಇಲ್ಲಿ ಇದೇನು ಸಾಲ ವೃಕ್ಷಗಳವ ಅಲ್ಲ, ಇವುಗಳನ್ನು ನೀನು ಒಂದೇ ಬಾಣದಿಂದ ಕತ್ತರಿಸಿ ಹಾಕಿದರೆ ಆಗ ನೀನು ವಾಲಿಯನ್ನು ಕೊಲ್ಲಿಕ್ಕೆ ಸಮರ್ಥನಿದ್ದಿ ಅಂತ ಅನ್ಕೊಳ್ತೀನಿ ಎಂದ. ಸರಿ ಎಂದು ರಾಮಂದ. ಆತ್ಬಿಡು ಪಾಪ, ನಿನಗೆ ವಿಶ್ವಾಸ ಬರ್ಬೇಕಲ್ಲ, ಮತ್ತೆ ನಾ ಏನು ಮಾಡಲಿ? ಆದಾರ್ಯ ಸಾಲ ಬಲಿದಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನ ತೇನ ಪ್ರಾತ್ಯೋತನಿ ಪ್ರೀತಿಕೃತಾನಿ ಕಾಮಂ ಮಧುದ್ವಿಷಾ ಸಂದಿದಿಶೇ ಸವೀರ. 4 ಶಬ್ದಗಳಲ್ಲಿ 4 ಕಥೆಗಳನ್ನು ಹೇಳ್ಯಾರ್ರಿ, ಭಾಳ ಚಂದದು. ಅದಾರ್ಯ ಸಾಲ ಬಲಿದಾರಣೇನ, ಅದಾರ್ಯ ಕತ್ತರಿಸಲಿಕ್ಕೆ ಆಗದೆ ಇರುವಂಥದ್ದು, ಸಾಲಾವಲಿ ಸಾಲ ವೃಕ್ಷಗಳ ಗುಂಪನ್ನು ಧಾರಣ ಕತ್ತರಿಸಿದ ರಾಮಚಂದ್ರ. ಅಲ್ರಿ ಗಿಡ ಬೆಳೆಸಿದ್ರೆ ರಾಮ ದೊಡ್ಡವಾಗ್ತಾನೆ ಅಂದರೆ ಭಾರಿ ಆಶ್ಚರ್ಯಪ್ಪ. ನಮ್ಮಲ್ಲಿ ಬಡಿಗೆ ಕೆಲಸ ಮಾಡ್ತಾರೆ, ಅದನ್ನು ಕಟ್ಟಿಗೆ ಕಡೆಯವರು ಗಿಡ ಕಡ ಹಾಕಿಬಿಡ್ತಾರೆ. ಅಂದರೆ ಆ ಗಿಡ ಹೆಂಗಿದ್ದವು, ಸೊಟ್ಟ ಇದ್ದವು ಅಂದರೆ ನೆನಪಿಟ್ಟುಕೊಳ್ರಿ. ಒಂದೇ ಸಾಲಲ್ಲಿ ಇದ್ದಿದ್ದಿಲ್ಲ ಅವೆಲ್ಲ. ಆ ಎಲ್ಲ ಮರಗಳು ಕೂಡ ನೇರವಾಗಿ ಒಂದೇ ಸಾಲಿನಲ್ಲಿ ಇದ್ದಿದ್ರೆ ಆಗ ಹೊಡೆದ್ರೆ ರಾಮಚಂದ್ರನ ದೊಡ್ಡ ಸ್ಥಾನ ಏನಿಲ್ಲ. ಒಂದು ಇಲ್ಲಿ ಇದ್ದರೆ ಇನ್ನೊಂದು ಈ ಕಡೆ ಇರ್ತಿತ್ತು, ಇನ್ನೊಂದು ಆ ಕಡೆ ಇರ್ತಿತ್ತು. ಹೀಗಿರುವಂತಹ 7 ಮರಗಳನ್ನು ಕತ್ತರಿಸಿ ಹಾಕಿದ ರಾಮಚಂದ್ರ. ಭಾರಿ ಹಾಕ್ಬಿಡ್ರಿ ಆಚಾರ, ಏನು ರಾಮ ಗಿಡ ಕಡ್ದು ಹಾಕಿಬಿಟ್ಟ, ದೊಡ್ಡ ವಿಷಯ. ಮಧ್ವಾಚಾರ ಅಂತ ನಮ್ಮ ರಾಮನ ದೊಡ್ಡಿಸ್ತಿಗೆ ಇಷ್ಟಕ್ಕೆ ತಿಳ್ಕೊಳಿಕ್ಕೆ ಹೋಗಬೇಡ್ರಿ. ಯಾಕೆ? ಆ ಮರಗಳ ಆಳ ಎಷ್ಟಿತ್ತು, ಬೇರೆ ಎಲ್ಲಿಯವರೆಗೆ ಸೇರ್ಕೊಂಡಿತ್ತು ಅಂದರೆ ಪಾತಾಳದವರೆಗೆ ಸೇರ್ಕೊಂಡಿದ್ದು ಅಂತ. ಎಷ್ಟು ಆಳ ಇರಬೇಕು. ಕೆಲವು ಬೇರೆಗಳು ಇರ್ತಾವ್ರಿ, ಮನೆ 10 ಅಡಿ ನೀವು ಅಳೆದಾಗಲೂ ಬೇರೆ ಇನ್ನೂ ಸಿಗ್ತಾನೆ ಇರ್ತಾವ, ಗಿಡದ್ದು ಭಾರಿ ಆಳಕ್ಕೆ ಇರ್ತದೆ. ಹಾಗೆ ಈ ಬೇರೆಗಳೆಲ್ಲ ಬಹಳ ತೆಳಗಿನವರೆಗೆ ಇದ್ದುವಂತೆ. ಇದ್ರೆ ಮುಂದೇನು, ಆ ಗಿಡಗಳಲ್ಲಿ ದೈತ್ಯರು ಸೇರ್ಕೊಂಡಿದ್ರಂತೆ. ಆಚಾರ್ಯ ಸ್ವಲ್ಪ ನಿರ್ಣಯದಲ್ಲಿ ಸ್ವಲ್ಪ ಸಂಶೋಧನೆ ಮಾಡ್ತಾರೆ. ಮತ್ತೆ ಗಿಡದಲ್ಲಿ ದೈತ್ಯರು ಸೇರ್ಕೊಂಡಿದ್ದಾರೆ. ಅವರೆಲ್ಲ ತಪಸ್ ಮಾಡ್ತಾ ಇದ್ರಂತೆ. ಯಾತಕ್ಕಾಗಿ ತಪಸ್ ಮಾಡ್ತಾ ಇದ್ರು ಅಂದರೆ, ನಾವು ಬ್ರಹ್ಮದೇವರಾಗಬೇಕು ಅಂತ ಇಚ್ಛೆಯಿಂದ ತಪಸ್ ಮಾಡ್ತಾ ಕೂತಿದ್ರಂತೆ. ಇದು ಇಂಟ್ರೆಸ್ಟಿಂಗ್ ನ್ಯೂಸ್, ಇದು ಫ್ಲ್ಯಾಶ್ ನ್ಯೂಸ್. ಇವಾಗ ಗಿಡ ಬೆಳೆಸಿದ ಕೇಳಿ ರಗಡ ಆಗ್ಯದ್ರಿ. ನಾವು ಗಿಡ ಬೆಳೆಸೇ ಬಿಟ್ಟಿವಿ. ಆ ಮರಗಳಲ್ಲಿ ದೈತ್ಯರು ಸೇರಿಕೊಂಡು ಬ್ರಹ್ಮ ಪದವಿ ಬೇಕು ಅಂತ ತಪಸ್ ಮಾಡ್ತಾ ಕೂತಿದ್ರಂತೆ. ಹೇಗೆ ಹಿರಣ್ಯಕಶಿಪು ತಪಸ್ಸು ಮಾಡಿ ನನಗೆ ಬ್ರಹ್ಮ ಪದವಿ ಬೇಕು ಅಂತ ಕೂತಿದ್ದೋ, ಹಾಗೆ ಬ್ರಹ್ಮ ಪದವಿಗಾಗಿ ಅಲ್ಲಿ ಕುಳಿತುಕೊಂಡಿದ್ದಂತೆ.
ಆ ಗಿಡಗಳನ್ನು ಕತ್ತರಿಸುವುದರ ಜೊತೆಗೆ ರಾಮಚಂದ್ರ ಅಲ್ಲಿರುವಂತಹ ದೈತ್ಯರನ್ನು ಸಂಹಾರ ಮಾಡಿದ. ಅದಾರಿಯ ಸಾಲ ವಲಿದಾರಣೇನ. ಕೃಷ್ಣಾವತಾರದಲ್ಲೂ ಗಿಡ ಬೆಳೆಸಿದ್ದಾನೆ ಕೃಷ್ಣ. 2, ಇಲ್ಲೊಂದು 7. 7 ಗಿಡಗಳು ಇಲ್ಲಿ, ಅಲ್ಲಿ 2 ಗಿಡಗಳು ಬೆಳೆಸಿದ್ದಾನೆ. ಹಾಗಾಗಿ ಆ ಗಿಡಗಳೇನಿವೆಯಲ್ಲ, 2 ಗಿಡಗಳನ್ನು ಬೆಳೆಸಿದ್ದಾನೆ ಕೃಷ್ಣ ಪರಮಾತ್ಮ ಅಂತ ಕೇಳ್ತೀವಿ. ಗಿಡಗಳಲ್ಲಿ ನಲಕೂಬರ ಮಣಿಗ್ರೀವರಿದ್ರು ಅಂತನ್ನುವುದನ್ನು ಮಾತ್ರ ಕೇಳಿದ್ದೇವೆ ನಾವು. ನಲಕೂಬರ ಮಣಿಗ್ರೀವರು, ನಲಕೂಬರ ಮಣಿಗ್ರೀವರೇನಿದ್ದಾರಲ್ಲ, ನಲಕೂಬರ ಮಣಿಗ್ರೀವರು ಅಷ್ಟೇ ಇದ್ದಿದ್ದಿಲ್ಲ. ಅದರಲ್ಲಿ 2 ದೈತ್ಯರು ಸೇರಿದ್ರು ಅಂತ ಮತ್ತೆ ಶ್ರೀಮದಾಚಾರ್ಯ ಉಲ್ಲೇಖ ಮಾಡ್ತಾರೆ. ಧುನಿ ಚಮು ಎನ್ನುವಂತಹ 2 ದೈತ್ಯರು ಅಲ್ಲಿ ಇದ್ರಂತೆ ಕೃಷ್ಣ ಸಂಹಾರ ಮಾಡಿದಾಗ. ಹಾಗೆ ಇಲ್ಲಿ ಈ 7 ವೃಕ್ಷಗಳಲ್ಲಿ ದೈತ್ಯರು ಸೇರಿಕೊಂಡು ಬ್ರಹ್ಮ ಪದವಿಗಾಗಿ ತಪಸ್ಸನ್ನು ಮಾಡ್ತಾ ಇದ್ರಂತೆ. ಅಂತಹ ಮರಗಳನ್ನು ಕತ್ತರಿಸಿದ. ಅದಾರ್ಯ ಸಾಲಾವಲಿದಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನ ತೇನ. ಇಂದ್ರಪ್ರಭವ ವಾಲಿ. ವಾಲಿ ಯಾರು? ಇಂದ್ರಪ್ರಭವ. ಇಂದ್ರಪ್ರಭವ ಅಂದರೆ ಇಂದ್ರನ ಮಗನಾಗಿರುವಂಥವನು ವಾಲಿ. ಅವನನ್ನು ವ್ಯಾಪಾದಿತ, ಕೊಂದ. ವ್ಯಾಪಾದಿತ ಅಂದ್ರೆ ಏನು? ಸಂಹಾರ ಮಾಡಿದ. ವ್ಯಾಪಾದಿತೇಂದ್ರ ಪ್ರಭವೇನ ತೇನ ಪ್ರಾದ್ಯೋತನಿ ಪ್ರೀತಿಕೃತಾನಿ ಕಾಮಂ. ಪ್ರಾದ್ಯೋತನಿ ಅಂದರೆ ಸುಗ್ರೀವ ಅಂತ ಅರ್ಥ. ಸುಗ್ರೀವನಿಗೆ ಪ್ರಾದ್ಯೋತನಿ ಅಂತ ಹೆಸರಂತ. ಅದೇನು ಅಂದರೆ ಪ್ರದ್ಯೋತನ ಅಂದರೆ ಸೂರ್ಯ. ಪ್ರದ್ಯೋತನ ಮಗನಾಗಿರುವಂಥವನು ಯಾರು? ಇವನು ಪ್ರಾದ್ಯೋತನಿ. ಸೂರ್ಯನ ಮಗನಾದ ಸುಗ್ರೀವನಿಗೆ ಪ್ರೀತಿಕೃತಾನಿ ಕಾಮಂ, ಭಾರಿ ಸಂತೋಷ ಆಯ್ತಂತ. ಅಂತೂ ರಾಮ ನೀ ಕೊಟ್ಟ ಮಾತಂತೆ ನಡ್ಕೊಂಡಿ. 3 ಘಟನೆ ಹೇಳಿದರು. ಅದಾರ್ಯ ಸಾಲಾವಲಿದಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನ ತೇನ ಪ್ರಾದ್ಯೋತನಿ ಪ್ರೀತಿಕೃತಾನಿ ಕಾಮಂ ಮಧುದ್ವಿಷಾ ಸಂದಿದಿಶೇ ಸವೀರಃ. ಕೊನೆ ಕಥೆ ಮುಂದಿನ. ಆ ಮರಗಳಿದ್ವಲ್ಲ, ಮರಗಳ ಎಲೆಗಳನ್ನು ವಾಲಿಗೆ ಕಿತ್ಲಿಕ್ಕಾಗ್ತಿರ್ಲಿಲ್ವಂತೆ, ಅಷ್ಟು ಗಟ್ಟಿ ಇದ್ವಂತೆ. ನೆನಪಿಟ್ಕೊಳ್ರಿ. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಪತ್ರಾಣಿ ಲೋಪ್ತು ಅಪಿನ ಶೇಖು. ಅಲ್ಲಿರುವ ಎಲೆಗಳನ್ನು ಕಿತ್ಲಿಕ್ಕೂ ಕೂಡ ಸಮರ್ಥನಾಗಿರಲಿಲ್ಲ ವಾಲಿ. ಅಂತಹ ಮರಗಳನ್ನು ರಾಮಚಂದ್ರ ಬೀಳಿಸಿದಾಗ ವಿಶ್ವಾಸ ಬಂತಂತೆ ಸುಗ್ರೀವನಿಗೆ. ಆಯಿತು ಅಂತ ತಿಳ್ಕೊಂಡು ಹೇಳಿ ನಮ್ಮ ಕನ್ನಡದ ಕವಿಗಳು ಒಂದು ಸ್ವಲ್ಪ ಚಂದ ಹೇಳಿದ್ದಾರೆ. ಇನ್ನೊಂದು ಚೂರು ಮುಂದಿಂದು ಏನು ಅಂದರೆ, ಆ ಗಿಡಗಳು ಯಾರು ಹಚ್ಚಿದ್ರು ಅಂತ ಒಂದು ಸ್ವಲ್ಪ ಕಥೆ ತಗೊಂಡಿದ್ದಾರೆ. ಮತ್ತೀಗ ವಾಲಿಯಿಂದಲಿ ನೆಟ್ಟ ಸಾಲ ಮಲೆಯನು ಮುರಿಯುತ್ತ ಧೀರ ಸುವಾಲಿಯನು ಮರ್ದಿಸಿದ ರಾಮನು ಸೂರ್ಯಪುತ್ರನಲಿ. ಲೀಲೆಯಿಂದಲಿ ತೋರಿ ಪ್ರೀತಿಯ ಶ್ರೀಲಕುಮಿಪತಿ ಮಧುಹರನು ತಾಪೇಳಿದನು ಸೀತೆಯನ್ನು ಹುಡುಕಲು ಆಗ ಹನುಮನಿಗೆ. ಆ ಮರಗಳನ್ನು ನೆಟ್ಟವನು ವಾಲಿಯೇ ಅನ್ನುವಂಥ ಅಂಶವನ್ನು ತಿಳಿಸ್ತಾರೆ. ಪ್ರಾಯ ಈ ಅಂಶ ನಮಗೆ ಗೊತ್ತಿರೋದಿಲ್ಲ. ಅವು ಗಿಡ ನೆಟ್ಟವನು ಅವನೇ ರೀ. ಗಿಡ ನೆಟ್ಟ ಮೇಲೆ ಗಿಡದೊಳಗೆ ಬಂದು ಸೇರಿಕೊಂಡಿದ್ರು ದೈತ್ಯರು. ಆ ಗಿಡಗಳು ಇಷ್ಟು ಬಲಿಷ್ಠವಾಗಿದ್ವಲ್ಲ, ಮರಗಳಲ್ಲಿ ಇದ್ದ ಎಲೆಗಳನ್ನು ಕೂಡ ವಾಲಿಗೆ ಕಿತ್ಲಿಕ್ಕಾಗ್ತಿರ್ಲಿಲ್ಲ. ಅಂತಹ ಮರಗಳನ್ನು ಬೀಳಿಸಿ ರಾಮಚಂದ್ರ ಸುಗ್ರೀವನಿಗೆ ವಿಶ್ವಾಸ ತಂದುಕೊಟ್ಟ. ವಾಲಿಯನ್ನು ಸಂಹಾರ ಮಾಡಿದ. ಸುಗ್ರೀವನಿಗೆ ಆನಂದ ಆಯಿತು. ಹನುಮಂತನ ಕರೆದ. ಹನುಮ ಬಾಯಿ, ಸೀತೆಯನ್ನು ಹುಡುಕೊಂಡು ಬಾ ಅಂತ ಹೇಳಿದರು. ಸೀತೆಯನ್ನು ಹುಡುಕಿಕೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ಸೀತೆಯನ್ನು ಹುಡುಕಿಕೊಂಡು ಬಾ ಅಂತ ಹೇಳಿದರೆ ಹೇಗೆ ಹೇಳಿದ? ಮಧುದ್ವಿಷ ಸಂದಿದಿಶೇ ಸವೀರ. ಮಧುದ್ವಿಷ ಅನ್ನೋದು ರಾಮಚಂದ್ರನಿಗೆ ವಿಶೇಷಣ. ರಾಮಚಂದ್ರನ ಹೆಸರು ಮಧುದ್ವಿಷ ಅಂತ ಕರೀತಾ ಇದ್ದಾರೆ. ಮಧುನಾಮಕನಾದ ದೈತ್ಯನನ್ನು ಸಂಹಾರ ಮಾಡಿದ್ದರಿಂದಾಗಿ ಆ ಒಂದ್ಸಲ ಎತ್ತಿಬಿಡು ಒಂದ್ಸಲ ಎತ್ತಿ ತಿಳಿಸ. ಮಧುದ್ವಿಷ ಸಂದಿದಿಶೇ ಸವೀರ. ಮಧುನಾಮಕನಾದ ದೈತ್ಯನನ್ನು ಸಂಹಾರ ಮಾಡಿರುವಂತಹ ಶ್ರೀರಾಮಚಂದ್ರ ಏನಿದ್ದಾನೆ, ಅರ್ಥಾತ್ ದೇವರೇನಿದ್ದಾನೆ, ಅವನೇ ರಾಮನಾಗಿ ಅವತಾರ ಮಾಡಿದ್ದು ಅಂತ ತಿಳಿಸ್ತಾ ಇದ್ದಾರೆ. ಮಧುದ್ವಿಷ ಸಂದಿದಿಶೇ ಸವೀರ.
ಹಾಗಾಗಿ ಏನಾಯಿತು ಅಂತಂದರೆ ಕರ್ಣಾಂತಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿಭಯಂಕರೋಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ. ಕರ್ಣಾಂತಮಾನೀಯ ಕೇಳೋ ತೊಗೊಂಡ್ಬಿಡ್ಬೇಕಾಗಿತ್ತು, ತೊಗೊಂಡೋಗಿ ಫೋನ್ ಮಾಡಿ ಹೇಳಿ ಬಂದರು ಪ್ರಾರಬ್ಧ. ಕರ್ಣಾಂತಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ. ಆ ರಾಮಚಂದ್ರ ಬಾಣವನ್ನು ಬಿಡುವಾಗ ಹೇಗೆ ಬಿಟ್ಟ ಅಂತ ಒಂದು ಸ್ವಾರಸ್ಯ ಹೇಳ್ತಾರೆ. ಅಂದರೆ ಈಗ ಹನುಮಂತನನ್ನು ಕಳಿಸಿಕೊಟ್ನಲ್ಲ, ಸೀತೆಯನ್ನು ಹುಡ್ಕೊಂಬ ಅಂತ ತಿಳ್ಕೊಂಡು ಹೇಳಿ ಕಳಿಸಿಕೊಟ್ರು. ಸೀತೆಯನ್ನು ಹುಡುಕಿಕೊಂಡು ಬಾ ಅಂತ ಕಳಿಸಿಕೊಟ್ರೆ ಕಳಿಸುವಾಗ ಕರೆದು ಹೇಳಿದ್ದಂತೆ, ಇಲ್ಲಿ ಬಾ, ಸೀತೆಗೆ ಕೆಲವು ವಿಷಯವನ್ನು ಹೇಳಬೇಕು, ಅದನ್ನು ಕಿವಿಯಲ್ಲಿ ರಹಸ್ಯವಾಗಿ ಹೇಳ್ತೀನಿ ಅಂತ ಹೇಳಿದ್ರಂತೆ. ಹನುಮನನ್ನ ಕಿವಿವರೆಗೆ ಅಂದರೆ ಹನುಮಂತನನ್ನು ಕರೆದು ಕಿವಿಯಲ್ಲಿ ಮಾತು ಹೇಳಿ ಹೋಗು ಅಂತ ಕಳಿಸಿಕೊಟ್ಟಂತೆ. ಇದು ಹೇಗೆ ಕಾಣ್ತಿತ್ತು ಅಂತ ಕೇಳಿದರೆ ರಾಮಚಂದ್ರ ಬಾಣವನ್ನು ಬಿಟ್ಟಂತೆ ಕಾಣ್ತಾ ಇತ್ತಂತೆ. ಬಾಣವನ್ನು ಬಿಡುವಾಗ ಹೇಗೆ ಬಿಡ್ತಿರ್ತಾರೆ? ಬಲಗೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ಆ ಬಾಣವನ್ನು ಹೂಡಿ ಹಗ್ಗವನ್ನು ಎಳೆದು ಕಿವಿವರೆಗೆ ಎಳೆದು ಬಿಡಬೇಕಂತ. ಕಿವಿವರೆಗೆ ಎಳೆದು ಬಿಟ್ಟಾಗ ಮಾತ್ರ ಅದೇನಾಗ್ತದೆ, ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದಂತೆ. ಹಾಗೆ ಇಲ್ಲಿ ವ್ಯವಸ್ಥೆ ಏನು ಮಾಡಿದ್ದಾರೆ ಅಂತಂದರೆ ಹನುಮಂತರನ್ನು ಕಿವಿವರೆಗೆ ತಂದು ಮಾತು ಹೇಳಿಬಿಟ್ರಂತೆ. ಹನುಮಂತರನ್ನು ಕಳಿಸಿದ್ದು ಬಾಣದ ರೂಪಕದಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನು ಹೇಳಿದರು, ಕರ್ಣಾಂತಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿಭಯಂಕರೋಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ. ಕರ್ಣಾಂತಂ ಆನೀಯ, ಹೇಗೆ ಒಬ್ಬ ಬಿಲ್ಗಾರ ಬಾಣವನ್ನು ಕಿವಿವರೆಗೆ ತಂದು, ಕರ್ಣಾಂತಂ ಆನೀಯ ಕಿವಿಯ ತುದಿಯವರೆಗೆ ತಂದು, ಗುಣಗ್ರಹೀತ್ರ, ಗುಣಗ್ರಹೀತ್ರ ಅಂದರೆ ಗುಣ ಅಂದರೆ ಹಗ್ಗ. ಮೊದಲು ಬಿಲ್ಗಾರನ ಕಥೆಯನ್ನು ಹೇಳ್ತಾ ಇದ್ದಾನೆ. ಗುಣಗ್ರಹೀತ್ರ ಬಿಲ್ಗಾರನು ಹೇಗೆ ಆ ಹಗ್ಗವನ್ನು ಹಿಡಿದು ರಾಮೇಣ ಮುಕ್ತಃ ರಾಮಚಂದ್ರನಿಂದ ಬಿಡಲ್ಪಟ್ಟದ್ದು. ರಾಮ ಎಂಥವನು ಅಂತ ಕೇಳಿದ್ರೆ ರಣಕೋವಿದೇನ, ಯುದ್ಧವನ್ನು ಮಾಡುವುದರಲ್ಲಿ ಅವನು ಸ್ಪೆಷಲ್ ಅಂತ. ರಣಕೋವಿದೇನ, ಹೇಗೆ ಯುದ್ಧ ಮಾಡಬೇಕು, ಯುದ್ಧ ಮಾಡುವಾಗ ಬಾಣಗಳನ್ನು ಹೇಗೆ ಬಿಡಬೇಕು ಅಂತನ್ನುವುದು ಎಲ್ಲ ಅವನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ. ಅದಕ್ಕಾಗಿ ರಣಕೋವಿದ, ಯುದ್ಧದಲ್ಲಿ ಪಂಡಿತನಾಗಿರುವಂತಹ ರಾಮಚಂದ್ರನಿಂದ ಕಿವಿವರೆಗೆ ಬಾಣವನ್ನು ಎಳೆದು ಬಿಟ್ಟ. ಬಾಣ ಹೇಗಿತ್ತು ಅಂತ ಕೇಳಿದ್ರೆ ಸ್ಫುರನ್ನಸೌ ವೈರಿ ಭಯಂಕರೋಭೂತ್, ವೈರಿ ಭಯಂಕರವಾಗಿರುವಂತಹ ಈ ಬಾಣ ಹೋಯಿತು. ಸ್ಫುರನ್ ಅಂದರೆ ಪ್ರಕಾಶಮಾನವಾಗಿದ್ದದ್ದು ಹೋಯಿತು. ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ, ಹೇಗೆ ಶ್ರೇಷ್ಠವಾದ ಒಂದು ಬಾಣ ಹೋಗಬೇಕೋ ಹಾಗೆ ಹನುಮಂತ ಹೋದ ಅಂತ ತಿಳಿಸ್ತಾ ಇದ್ದಾರೆ. ಆ ಬಾಣಗಳಿಗೆ ಕೊನೆಯಲ್ಲಿ 2 ರೆಕ್ಕೆಗಳಿರ್ತದಂತೆ, ಹೀಗೆ 2 ರೆಕ್ಕೆಗಳು. ಹಾಗೆ ಈ ಹನುಮಂತ ಹೇಗಿದ್ದ ಅಂದರೆ ಸತ್ಪಕ್ಷಪಾತಿ, ಸಜ್ಜನರಲ್ಲಿ ಪಕ್ಷಪಾತ ಉಳ್ಳವರು ಈ ಹನುಮಂತ. ಪ್ರದರಹ ಅಂದರೆ ಬಾಣ, ಶ್ರೇಷ್ಠವಾದ ಬಾಣದಂತೆ ಈ ಹನುಮಂತ ಇದ್ದ. ಅವನು ಹೋಗಿ ಮತ್ತೆ ಕೆಲಸವನ್ನು ಮಾಡಿಕೊಂಡು ಬಂದ ಅಂತ ಹೇಳಬೇಕಾಗಿದೆ. ಮೂಲತಃ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಹನುಮ ಇದ್ದಾನಲ್ಲ, ವಾಯುದೇವರಿದ್ದಾನಲ್ಲ, ಇವರು ಭಗವಂತನ ಬಾಣಗಳಿಗೆ ಅಭಿಮಾನಿಗಳಂತೆ. ಅವರೇ ಪಂಚಾತ್ಮಕೋ ಮಾರುತ ಏವ ಬಾಣ. ವಾಯುದೇವರು ದೇವರ ಬತ್ತಳಿಕೆಯಲ್ಲಿರುವಂತಹ ಬಾಣಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಹಾಗಾಗಿ ಇಲ್ಲಿ ಕಳಿಸುವಾಗಲೂ ಕೂಡ ಅವರನ್ನೇ ಕಳಿಸಿಕೊಟ್ಟಿದ್ದಾರೆ, ಬೇರೆ ಇನ್ಯಾರನ್ನ ಕಳಿಸಿಕೊಟ್ಟಿಲ್ಲ. ಪಂಚಾತ್ಮಕ ಮಾರುತ ಏವ ಬಾಣ ಹೇಳಿ ಕಳಿಸಿಕೊಟ್ಟು. ಹೋಗುವಾಗ ನೀವೆಲ್ಲ ಕಥೆ ಕೇಳಿದ್ದೀರಿ. ಮಾಹೇಂದ್ರ ಪರ್ವತದ ತುದಿಗೆ ಬಂದ್ರಂತೆ. ನೋಡು, ಹುಡುಕ್ತಾ ಹುಡುಕ್ತಾ ಬಂದರು. ಕೊನೆಗೆ ಅಪಾರವಾದ ಸಮುದ್ರ,
ಈ ಸಮುದ್ರವನ್ನು ದಾಟೋರು ಯಾರು ಅಂತ ಪ್ರಶ್ನೆ ಕೇಳಿದ್ರು. ಯಾರೊಬ್ಬರೂ ತಯಾರಿಲ್ರಿ. ಎಲ್ಲರೂ ನೋಡೋಣ ಅಂದರು. ಯಾಕಂದ್ರೆ ಅಲ್ಲಿ ಸಂಪಾತಿ ಹೇಳಿತ್ತು, ಅಳತೀನ್ 100 ಯೋಜನ ಅದ ಅಂತ ಹೇಳಿತ್ತು. 100 ಯೋಜನ ಇದ್ದ ಈ ಸಾಗರವನ್ನು ದಾಟೋರು ಯಾರು? ರಾಮಚಂದ್ರ ಏನೋ ಹನುಮಂತನಿಗೆ ಕೊಟ್ಟು ಕಳಿಸಿದ. ಕಳಿಸುವಾಗ ಉಂಗುರ ಬೇರೆ ಕೊಟ್ಟು ಕಳಿಸಿದ್ನಂತೆ, ಇದು ತೊಗೊಂಡು ಹೋಗು, ಸೀತಾ ಕೊಡು, ಯಾಕೆ ನೀ ನನ್ನ ಕಡೆ ಇಲ್ಲದೆ ಬಂದಿ ಅಂತ ಗೊತ್ತಾಗಬೇಕಲ್ಲ, ಯಾರೋ ಬಂದಾರಂತ ತಿಳ್ಕೊಂಡ್ರೆ. ಅದಕ್ಕೆ ಈ ಉಂಗುರ ತೆಗೆದುಕೊಂಡು ಹೋಗು ಅಂತ ಹೇಳಿದರು. ಉಂಗುರವನ್ನು ತೆಗೆದುಕೊಂಡು ಹೋದರೆ ಆ ಉಂಗುರದ ಹಿಡಿದುಕೊಂಡು ಹನುಮಂತ ಹೋದ. ಸಮುದ್ರ ದಂಡಿ ಕೂತರು. ಎಲ್ಲರೂ ಒಬ್ಬೊಬ್ಬರು ಹೇಳಲಿಕ್ಕೆ ಶುರು ಮಾಡಿದರು. ನಾ 10 ಯೋಜನೆ ಹಾರ್ತೀನಿ, ಇನ್ನೊಬ್ಬರು 20 ಯೋಜನೆ ಹಾರ್ತೀನಿ, ಮತ್ತೊಬ್ಬರು 30, 40 ಎಲ್ಲ ಹೇಳಿದರು. ಒಟ್ಟು ಮಾತಾಡಲಿಲ್ಲರಿ ಹನುಮಂತ. ಎಲ್ಲರದು ಮಾತು ಮುಗಿಲಿ ಅಂತ ಸುಮ್ಮ ಕೂತಿದ್ದವು. ಶಾಣ್ಯಾರು ಇದ್ದವರು ಮೊದಲು ಉಳಿದವ್ರಿಗೆ ಮಾತಾಡ್ಲಿಕ್ಕೆ ಬಿಡ್ತಾರೆ. ದೊಡ್ಡರು ಇದ್ದವರು ಒಟ್ಟು ಇದೇ ಮಾತಾಡ್ಬಿಡ್ತಾರೆ ಮೊದಲು. ಅದಕ್ಕೆ ನಾವು ಶಾಣ್ಯಾರು ಅನ್ಸ್ಕೋಬೇಕಾದ್ರೆ ಇನ್ನೊಬ್ಬರ ಮಾತು ಕೇಳಬೇಕು, ಇನ್ನೊಬ್ಬರು ಅನ್ಸ್ಕೋಬೇಕಾದ್ರೆ ನಾವು ಮಾತಾಡ್ಬೇಕು. ಸುಮ್ಮ ಕೂತಿದ್ದ ಹನುಮಂತ, ಏನೇನು ಮಾತಾಡ್ತಾರೆ ನೋಡು ಅಂತ ತಿಳ್ಕೊಂಡು ಹೇಳಿ. 10, 20 ಅಂದ. ಜಾಂಬುವಂತನ ಮೇಜವಾನಿಕೆ ಇತ್ತರೆ ಅಲ್ಲಿ. ಜಾಂಬುವಂತಂದ ಏನಪ್ಪ 20 ಹಾರ್ತಿ, ಮುಂದೇನು ಅಂದ, ಸಮುದ್ರದೊಳಗೆ ಬೀಳ್ತೀನಿ ನೀನು. 20 ಹಾರಿದ ಮೇಲೆ ನಿನ್ನ ವೃಂದಾವನ ಸಮುದ್ರದಾಗೆ, ಬೇರೆ ಕಡೆ ವೃಂದಾವನ ಇಲ್ಲ. ನಿನ್ನ ವೃಂದಾವನ ಬೇರೆ ಕಡೆಗೆ ಇಲ್ಲೇ ಇಲ್ಲ, ಸಮುದ್ರದಾಗೆ ವೃಂದಾವನ. ನಾಳೆ ನಿನ್ನ ಭಕ್ತರು ಬರ್ಬೇಕಾದ್ರೆ ಸಮುದ್ರದಾಗ ಹಡಗೆ ಹಾಕ್ಕೊಂಡು ಬಂದು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಕೊಂಡು ಹೋಗ್ಬೇಕು, ಅಷ್ಟೇ ಕೆಲಸ, ವೇಸ್ಟ್. ಇನ್ನೊಬ್ಬ ಹೇಳಿದ, ಕೊನೆಗೆ ಜಾಂಬು ಅಂತ ಹೇಳಿದ, ನನಗೆ 96 ಯೋಜನೆ ಹಾರ್ತಿದ್ದೆ, ಪುರಾ ಅಹಂ ಷಣ್ಣವತಿ ಪ್ಲವೋಹಂ, ಆದ್ರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂದ. ಮೊಣಕಾಲು ಶೂಲಿರಿ ಅವತ್ತಿದ್ದು. ಈ ಮೊಣಕಾಲು ಶೂಲಿಗೆ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹಿಂಗೇನಿಲ್ಲ. ಇಲ್ಲಿ ಎಲ್ಲ ಯುಗದಾಗೂ ಮೊಣಕಾಲು ಶೂಲಿ ಅವತ್ತು ಫಿಕ್ಸ್ ಅದ. ಅಲ್ಲ, ನನ್ನ ಕಥೆಯಲ್ಲಿದು ಜಾಂಬು ಅಂತ ಹೇಳಿದ್ದು ಈ ಕಥೆ. ಇದು ಜಾಂಬುವಂತ ರಾಮಾಯಣದಾಗ ಹೇಳಿದ್ದಂತ. ಯಾಕೆ ಜಾಂಬುವಂತ? ಜಾಸ್ತಿ ಹಾರ್ಲಿಕ್ಕೆ ಆಗೋದಿಲ್ಲ ಈಗ ನಿನಗೆ, ಇಲ್ಲ ಸ್ವಲ್ಪ ಮೊಣಕಾಲು ಶೂಲಿ ಬಂದಾವ, ತಿಳಿದಂಗೆ ಆತ ಹೇಳು ಅಂತ ಇಷ್ಟು ಹೇಳಿದರು. ಅದಕ್ಕೆ ಅಂಗದ ಹೇಳ್ದ, ಇಲ್ಲ ನಾ 100 ಯೋಜನೆ ಹಾರ್ತೀನಿ ಅಂದ. ತಿರುಗಿ ಬರ್ತೀವಿ ಇಲ್ಲೊಂದ್ರು, ಗೊತ್ತಿಲ್ಲ ಅಂದ. ಏನು ಪ್ರಯೋಜನ? 100 ಯೋಜನೆ ಹಾರೋದು, ಮುಂದೆ ಆ ಕಡೆ ಈ ಕೆಲವರು ಬಡಿಸೋರು ತರ್ತೀವಿ ಅಂತ ಹೋಗಿರ್ತಾರೆ ನೋಡಿ ಒಳಗೆ. ತತ್ತೆ ಓ ಬರಕ್ಕೆ ಇಲ್ರಿ ಅವರು, ಪಲ್ಯಾರೋ ಸಾರೋ ತರ್ಲಿಕ್ಕೆ ಹೋಗಿದ್ರೆ ಆ ಕಡೆ ಹೋಗ್ಬಿಟ್ಟಿರ್ತಾರೆ, ಬರಕ್ಕೆ ಇಲ್ಲ ಈ ಕಡೆ. ಹಂಗೆ ಅಯ್ಯೋ ಹಂಗದ ಹೋದ್ರೆ ಮುಗಿದು ಹೋದ ಕೆಲಸ. ಎಲ್ಲರೂ ಸುಮ್ ಕೂತ್ಮೇಲೆ ಜಾಂಬು ಅಂತ ಬಂದ. ಹನುಮ ಇನ್ಯಾರಿಲ್ಲಪ್ಪ ನೀನ ಅಂದರು. ಹನುಮಂತ ಅಂದ, ನನಗೆ ಗೊತ್ತದ ಅನ್ನೋ, ನಿಮ್ದೆಲ್ಲ ಮುಗಿಲಿನ ಸುಮ್ ಕೂತಿದ್ದೆ, ಕೊನೆಗೆ ನಮ್ದ ಅನ್ನೋ. ಅದಕ್ಕೆ 21 ಮಂದಿ ಬರೋ ತನಕ ಆಚಾರ ಬಂದಿದ್ದಿಲ್ಲ, ನೆನಪಿಟ್ಕೊಳ್ರಿ. ಮೊದಲಿನವರೆಲ್ಲ ಬಂದು ನಮ್ದು 10 ಯೋಜನ, 20 ಯೋಜನ, 30 ಯೋಜನ ಅಂತ ಹೇಳೋ ತನಕ 22ನೇ ಆಚಾರ ಬರಲಿಲ್ಲ ರೀ. ಸುಮ್ ಕೂತಿದ್ರು ಅವ್ರು. ಯಾಕೆ? ಇವರೆಲ್ಲ ಬಂದು ಎಷ್ಟೆಷ್ಟು ಯೋಜನೆ ಹಾರಾಡ್ತಾರೆ, ಹಾರಾಡ್ಲಿ ಅಂತ ಬಿಟ್ಟಿದ್ರು ಅವ್ರು. ಕೊನೆಗೆ ಜಾಂಬು ಅಂತ 96 ತನಕ ಹೆಂಗೆ ಸುಮ್ ಕೂತ್ರು ಮಧ್ವಾಚಾರ, ಬೇಡ ಇವರೆಲ್ಲ ಮುಗಿದು ಬಿಡ್ಲಿ ಅಂತ. ಏಕವಿಂಶತಿ ಕುಭಾಚ್ಯ ದೂಷಕಂ 21 ಮಂದಿ ಆಚಾರ ಆದ್ಮೇಲೆ 22 ಕೊನೆಗೆ ಇನ್ನು ಮುಂದೆ ಯಾರು ಬರಲೇ ಇಲ್ಲ. ಯಾಕಂದ್ರೆ ಹನುಮಂತ ಆದ್ಮೇಲೆ ಇನ್ಯಾರು ಮುಂದೆ ಲಂಕಾಕ್ಕೆ ಹಾರಲೇ ಇಲ್ಲ. ಹನುಮಂತ ಹಾರಿದ ಮೇಲೆ ಲಂಕಾಕ್ಕೆ ಯಾರು ಹಾರಲಿ, ಹೆಂಗೋ ಹಂಗೆ ಆಚಾರ ಬಂದಮೇಲೆ ಮುಂದೆ ಯಾರು ಗ್ರಂಥಕಾರ ಬರಲೇ ಇಲ್ಲ, ಭಾಷ್ಯಕಾರರಾಗಲೇ ಇಲ್ಲ. ಅದು ಹನುಮದವತಾರ ಮಧ್ವಾವತಾರ ಎರಡೂ ಒಂದೇ ಎಂಬುದಕ್ಕೆ ದೃಷ್ಟಾಂತ. ಆಯ್ತು, ಹೋದದ್ದು ಸುಂದರಕಾಂಡದ ಕಥೆ. ಎಷ್ಟು ಚಂದದ ರೀ ಸುಂದರಕಾಂಡದ್ದು. ಒಂದೇ ಶ್ಲೋಕದಾಗ ಪಂಡಿತಾಚಾರ್ಯ ಸಂಗ್ರಹ ಮಾಡ್ತಾರೆ. ಗೋಭಿಸ್ಸಮಾನಂದಿತ ರೂಪ ಸೀತಗ ಸ್ವವನ್ನಿ ನಿರ್ದಗ್ಧ ಫಲಾಶಿರಾಶಿಗಿ ಅಹೋ ಹನುಮನ್ನವವಾರಿರೋಸೌ ತೀರ್ಣಾಂಬುದಿರ್ ವಿಷ್ಣು ಪದೇನ ರಾಮ. ಇದು ನೋಡ್ರಿ ಎಷ್ಟು ಸೊಗಸಾಗುತ್ತೆ. ಒಂದು ಶ್ಲೋಕದಲ್ಲಿ ಸಮುದ್ರ ದಾಟಿ ಹೋಗಿ ಸೀತೆಗೆ ಸಂತೋಷ ಕೊಟ್ಟು ತಿರುಗಿ ಅಲ್ಲಿ ರಾಕ್ಷಸರ ಸಂಹಾರವನ್ನು ಮಾಡಿ ತಿರುಗಿ ಬಂದರು. ವಿಸ್ತಾರವಾಗಿ ಹೇಳೋದು ದೊಡ್ಡದಲ್ಲ, ಸಂಕ್ಷೇಪ ಮಾಡಿ ಹೇಳೋದು ಭಾಳ ಮಹತ್ವದಿರ್ತದೆ. ಯಾರೊಬ್ರು ಕೇಳಿದ್ರಂತ, ಆಚಾರ್ಯ ನಿಮಗೆ ಉಪನ್ಯಾಸಕ್ಕೆ ಹೇಳ್ಬೇಕಾದ್ರೆ ಎಷ್ಟು ದಿವಸ ಮೊದಲು ಹೇಳ್ಬೇಕಂತ ಕೇಳಂತ. ಆಚಾರ್ಯ ಏನು ಅನ್ಬೇಕ್ರಿ? ನಮ್ಮಂಥವ್ರು ಆಗಿದ್ರೆ ಏನಂತಿದ್ವಿ, ಭಾಳ ಬ್ಯುಸಿ ಆಚಾರ, ಒಂದು 6 ತಿಂಗಳ ಮೊದಲು ಬುಕ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಏನು ಹೇಳ್ಬೇಕು? ಆಚಾರ ಕೇಳಿದಂತ, ಪ್ರವಚನ ಎಷ್ಟೊತ್ತು ಹೇಳ್ರಿ ಅಂತ ಕೇಳಿದಂತ. ಈ ಎಷ್ಟೊತ್ತಿನ ಪ್ರವಚನ ಅಂತೀರಿ, ಅದ್ರ ಮೇಲೆ ನಾವು ಎಷ್ಟು ಮೊದಲು ಹೇಳಬೇಕು ಅಂತ ಕೇಳ್ತೀವಿ ಅಂದರು. ಇಲ್ಲ ಆಚಾರ 1 ತಾಸು 1.5 ತಾಸು ಹೇಳಬೇಕು. ಹಿಂಗೆ
ಏನು ಹಿಂದಿನ ದಿವಸ ಹೇಳೋ ಸಾಕಂದ್ರು. ಹಾಂ, ಆಶ್ಚರ್ಯ ಆಯ್ತು. ಹೌದೇ? ಮತ್ತು ಒಂದು 15 ನಿಮಿಷ 10 ನಿಮಿಷ ಹೇಳಬೇಕು ಅಂದರೆ 1 ತಿಂಗಳ ಮೊದಲು ಹೇಳಬೇಕು ಅಂದರು. ಆಚಾರ ಇದೇನು ಉಲ್ಟಾನೇ ಇದ್ರು. ಯಾಕಂದ್ರೆ ತಾಸು ಗಟ್ಟಲೆ ಹೇಳಬೇಕಾದ್ರೆ ತಿಂಗಳಗಟ್ಟಲೆ ಮೊದಲು ಟೈಮ್ ಬೇಕಾಗ್ತದೆ. 10 ನಿಮಿಷ ಹೇಳಬೇಕಾದ್ರೆ ಹಿಂದಿನ ದಿವಸ ಸಾಕು ಅಲ್ಲ ಅಂದ್ರು. 10 ನಿಮಿಷದಾಗ ಎಲ್ಲ ವಿಷಯ ಹೇಳಬೇಕಾದ್ರೆ ತಿಂಗಳಗಟ್ಟಲೆ ತಯಾರಿ ಮಾಡಬೇಕಾಗ್ತದೆ. ಘೋಡಾಹಿ ಮೈದಾನ ಅಂತ 1.5 ತಾಸು ಗಟ್ಟಲೆ ಹೇಳಬೇಕಾದ್ರೆ ಅದಕ್ಕೇನು ಬೇಕಾಗಂಗಿಲ್ಲ. ಕೆಲವರು ಆಚಾರ್ಯ ಕೂಡಿಸ್ಬಿಟ್ರೆ ಹೇಳ್ತೀನಿ ಉಪನ್ಯಾಸಕ್ಕೆ, ಅವರಿಗೆ ಗಡಿಯಾರಲ್ಲಿ ಕ್ಯಾಲೆಂಡರ್ ತಿರುಗಿಸ್ಬೇಕಾಗ್ತಿರ್ತದೆ. ಅದೇನಿಲ್ಲ ಇಲ್ಲದ. ನಾವು ಉಪನ್ಯಾಸಕ್ಕೆ ಹೋಗಿದ್ದೀವಿ ಅಲ್ಲಿ ನಮ್ಮ ಗುರುಗಳ ಜೊತೆ ನಾವು ಉಪನ್ಯಾಸಕ್ಕೆ ಹೋಗಿದ್ದು ಮುನ್ವಳ್ಳಿಗೆ ಹೋಗಿದ್ದು ರೀ. ಮುನ್ವಳ್ಳಿಗೆ ಹೋದ್ರೆ ಅವ್ರು ಆಚಾರ್ಯ ನಮ್ಮ ಜೊತೆ ಕೂತಿರು ಉಪನ್ಯಾಸ ನಡೀತಿತ್ತು. ತಾಸಾತ್ 1.5 ತಾಸಾತ್ 2 ತಾಸಾತ್ ಅವ್ರು ಮುಗಿಸೋವಲ್ರಿ. ಕೊನೆಗೆ ಅಲ್ಲ ಟೈಮ್ ಎಷ್ಟಾಯ್ತು ಅಂತ ಕೇಳಿ ನಮ್ಮ ಗುರುಗಳು ತಕ್ಷಣ ಹೇಳಿದರು, ನಿಮ್ಮ ಗಡಿಯಾರ ನೋಡೋ ಅವಶ್ಯಕತೆ ಇಲ್ಲ, ಕ್ಯಾಲೆಂಡರ್ ನೋಡ್ಬೇಕಿನ್ನ ಅಂತ ಹೇಳ್ಬಿಟ್ರು. ಮುಗಿದ ಹೋದ ಕೆಲಸ. ಸಂಕ್ಷೇಪದಲ್ಲಿ ಹೇಳೋದು ಬಹಳ ಮಹತ್ವದ್ದು, ವಿಸ್ತಾರವಾಗಿ ಹೇಳೋದು ದೊಡ್ಡದಲ್ಲ. ವಿಸ್ತಾರ ಮಾಡಲಿಕ್ಕೆ ಅವಕಾಶ ಇದೆ, ಸಂಕ್ಷೇಪದಲ್ಲಿ ಅವಕಾಶ ಇರೋದಿಲ್ಲ. ಅದಕ್ಕೆ ಒಂದೇ ಶ್ಲೋಕದಲ್ಲಿ ಸುಂದರಕಾಂಡವನ್ನು ಹೇಳಿದರು. ಎಷ್ಟು ಚಂದ ಹೇಳಿರಬೇಕು. ಗೋಭಿಸ್ಸಮಾನಂದಿತ ರೂಪ ಸೀತಾಗ ಸ್ವವನ್ಹಿ ನಿರ್ದಗ್ಧ ಫಲಾಶಿರಾಶಿಗಿ ಅಹೋ ಹನುಮನ್ನವವಾರಿ ದೋಸೌ ತೀರ್ಣಾಂಬುದಿರ್ ವಿಷ್ಣು ಪದೇನ ನಾಮ. ಶ್ರೀಪಾದರಾಜರಂತಾರೆ, ತರಣಿ ಸುತನನು ಕಾಯ್ದು ಶರದಿಯನು ನೆರೆ ಧಾಟಿ ಧರಣಿ ಸುತೆ ಎಳ ಕಂಡುದನು ಜರೊಡನೆ ಭರದಿರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರುಗಿ ಲಂಕೆಯ ಬಂದ ಹನುಮಂತ. ಮುಗಿದೋಯ್ತು ಸುಂದರಕಾಂಡ. ಒಂದೇ ಶ್ಲೋಕದಾಗ ಹೋದದ್ದು ಬಂದದ್ದು 2 ರೀ. ಮೊದಲನೇ ಬಸ್ಸಿಗೆ ಹೋದ್ರು, 2ನೇ ಬಸ್ಸಿಗೆ ತಿರುಗಿ ಬಂದರು ಅಂತಿರ್ತಾರಲ್ಲ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ರು. ಗೋಭಿಹಿ ಸಮಾನಂದಿತ ರೂಪ ಸೀತಃ. ಗೋಭಿಹಿ ಅಂದರೆ ಮಾತುಗಳು. ಹೋಗಿ ಮಾತುಗಳಿಂದ ಸಮಾನಂದಿತ ರೂಪ ಸೀತಃ, ಸೀತಾದೇವಿಗೆ ಸಮಾಧಾನ ಮಾಡಿದ್ರಂತೆ. ಹೋದಾಗ ಸಾಯಂಕಾಲ ಆಗಿತ್ತು ರೀ. ಹನುಮಂತ ಲ್ಯಾಂಡ್ ಆದಾಗ ಲಂಕಾಪಟ್ಟಣದ ಮೇಲೆ ಒಂದು ದೊಡ್ಡ ಬೆಟ್ಟದಲ್ಲಿ ಇಳಿದ್ರೆ ಸಾಯಂಕಾಲ ಸೂರ್ಯಾಸ್ತ ಆಗ್ಲಿಕ್ಕತ್ತಿತ್ತು. ಹನುಮಂತ ಅಂದರು ಸ್ವಲ್ಪ ರಾತ್ರಿ ಆಗಲಿ ಇದ್ರು. ಯಾಕಂದ್ರೆ ಇವು ನಿಶಾಚರಗಳಿವು, ಕುಡಿದು ತಿಂದು ಬೀಳ್ತಾವೆ, ಬೀಳಲಿ ತಿಳ್ಕೊಂಡು ಹೇಳಿ ಒಂದು ರಾತ್ರಿ ಆಗೋ ತನಕ ಚಂದ್ರೋದಯ ಆಯಿತು. ಚಂದ್ರೋದಯ ಆದ ಕೂಡಲೇ ಹನುಮ ಹುಡುಕ್ತಾ ಹೋದ್ರು. ಸೀತಾದೇವಿ ಅಶೋಕವನದಲ್ಲಿ ಕೂತಿದ್ಲು. ಹೋದರು ಸೀತಾದೇವಿಗೆ ರಾಮ ಹೆಂಗೆ ಪರಿಚಯ ಮಾಡಿಸ್ಕೋಬೇಕ್ರಿ, ನಾನು ಬಂದೀನಿ ಹಾಗೆಲ್ಲ ಇಲ್ರಿ. ರಾಮನ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದರು. ರಾಮನ ಕಥೆಯನ್ನು ಹೇಳಿದಾಗ ರಾಮನ ಕಥೆಯನ್ನು ಕೇಳಿದ ಸೀತೆ ಅಂದ್ಕೊಂಡ್ಲು, ಹಾಗಾದರೆ ಇವನು ನಮ್ಮ ರಾಮನ ಪೈಕಿ ಇದ್ದಾನೆ ಅಂತ. ಗೋಭಿಹಿ, ಗೋ ಅಂದರೆ ಮಾತುಗಳು. ಸಮಾನಂದಿತ ರೂಪ ಸೀತಃ, ಸಮಾಧಾನ ಮಾಡಿ ಸೀತಾದೇವಿಗೆ ಆನಂದಪಡಿಸಿದವನು ತಮ್ಮ ಮಾತುಗಳಿಂದ. ಸ್ವಬಂಧಿ ನಿರ್ದಗ್ಧ ಫಲಾಶಿರಾಶಿ, ಸುಮ್ ಕೂಡ್ಬೇಕಿಲ್ಲೋ ಸೀತಾನ ಮಾತಾಡಿಸಿದ ಮೇಲೆ. ಸೀತಮ್ಮ ಅಂದ್ರೆ ಏನು, ಬೆಳಿಗ್ಗಿಂದ ಒಂದು ತೊಟ್ಟು ನೀರು ಬಾಯ ಹಾಕ್ಕೊಂಡಿಲ್ಲ ನೋಡಿ ಸೀತಮ್ಮ ಅಂದ್ರು. ಹಿಂಗ್ರಿ ರಾಮದೇವ್ರ ಸೇವಾ ಮಾಡೋದು ಅಂದ್ರೆ ಹಿಂಗೆ ಮಾಡ್ಬೇಕು. ಮತ್ತೆ ನೀರು ಕುಡಿಲಾರ್ದೆ ಹಾಲು ಕುಡಿಲಾರ್ದೆ ಉಳಿದುದಂತೂ ಹೇಳಬಾರ್ದು. ಮತ್ತೆ ನೀರು ಹಾಲು ಕುಡಿಬಾರ್ದು ಅಂತ ಹೇಳಿದ ಮೇಲೆ ಕಾಫಿ ಟೀ ಕುಡಿಬಾರ್ದು ಅಂತ ಹೇಳಿಕ್ಕೆ ಹೋಗಬಾರ್ದು. ಅವಲಕ್ಕಿ ಉಪ್ಪಿಟ್ಟು ತಿನ್ನಬಾರ್ದು ಅಂತ ಕೃಷ್ಣ. ಅಯ್ಯೋ ಹರೇ ಇರಬಾರ್ದು. ಕಾರ್ಯಕ್ರಮ ಇದ್ದಾಗ ಮನ್ಯಾಗ ಹೋಮ ಹವನ ಇತ್ತಂದರೆ ಮೊದಲು ಅಡುಗೆಯವ್ರಿಗೆ ಇನ್ಸ್ಟ್ರಕ್ಷನ್, ಒಂದು ಉಪ್ಪಿಟ್ಟು ಇಳಿಸ್ಬಿಡಪ್ಪ. ಯಾಕಂದರೆ ಹೋಮ ಮುಗಿಯೋದು ಊಟಕ್ಕೆ ಕೊಡೋದು ಮಧ್ಯಾಹ್ನ 3 ಹೊಡಿತದೆ. ಅಷ್ಟು ತನಕ ನಮ್ಗೆ ತಡಲಿಕ್ಕೆ ಆಗಿಲ್ಲ. ಅನಾರೋಗ್ಯ ಇದ್ರೆ ಬೇರೆನ, ಮತ್ತು ಅದು ಹೇಳಿಗತ್ತಿಲ್ಲ. ಖಾಲಿ ಪೀಲಿ 3ಕ್ಕೆ 4ಕ್ಕೆ ಊಟಕ್ಕೆ ಕೊಡ್ತೀವಿ, ಆಗಂಗಿಲ್ಲ. ಒಂದು ರೌಂಡ್ ತೊಗೊಂಡಾಗ ಕೂತ್ಬಿಡೋದು. ರಾಮ ಹೇಳಿದ್ದ ಅಂತ ಸೀತಾನ ಕಂಡು ಅಲ್ಲಿ ಲಂಕಾ ಯಾವಾಗ ಮಹೇಂದ್ರ ಪರ್ವತ ಬಿಟ್ಟಿದ್ರು, ಸೀತಾನ ಕಂಡು ಸುದ್ದಿ ಮುಟ್ಸೋ ತನಕ ಒಂದು ಹನಿ ನೀರು ಬಾಯಿ ಹಾಕ್ಕೊಂಡಿರ್ಲಿಲ್ಲ. ನಡು ಸ್ಟೇಷನ್ ಸಿಕ್ಕಿರ್ಲಿಕ್ಕಿಲ್ಲ ಚಾರ. ನಡುವೆ ಟ್ರೈನ್ಯಾಗ ಹೊಂಟಾಗ ಸ್ಟೇಷನ್ ಸಿಕ್ಕಿರ್ಲಿಕ್ಕಿಲ್ಲ, ಅಥವಾ ಟ್ರೈನ್ಯಾಗ ಯಾರು ಬಂದಿರ್ಲಿಕ್ಕಿಲ್ಲ. ಇಡ್ಲಿ ಬಡಿ ಮಾಡ್ಕೊಂಡು ಹೋದ್ರೆ ಮೊದಲಿಗೆ ಸಿಕ್ಕಿದ್ದರಿ ಅವ. ಮೈನಾಕ ಪರ್ವತ ಫಸ್ಟ್ ಸಿಕ್ಕು. ಹನುಮಂತ ಒಂದು 2 ನಿಮಿಷ ವಿಶ್ರಾಂತಿ ತಗೋ, ಹಣ್ಣು ಹಂಪಲು ಕೊಡ್ತೀನಿ ತಿನ್ಕೊಂಡು ಹೋಗೋ ಅಂತ. ಏನಂತ ಬಂತ ಹನುಮ, ಇಲ್ಲ ರಾಮದೇವ್ರ ಸೇವಾ ಹಿಡಿದೀವಿ ಅಂದರೆ ಸೇವಾ ಮುಗಿಯೋ ತನಕ ಬಾಯ ನೀರು ಹಾಕ್ಕೊಳಂಗಿಲ್ಲ ಅನ್ನೋ. ಇದು ಸೇವಾ ಮಾಡೋ ಕ್ರಮ ರೀ. ಉಷ್ಟು ತಗೊಂಡು, ಕಾಫಿ ತಗೊಂಡು, ಚಹಾ ತಗೊಂಡು, ಉಪ್ಪಿಟ್ಟು ತಗೊಂಡು ಪ್ರದಕ್ಷಿಣೆ ಹಾಕೋದು. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಬಾಬಾ ಬಾಬಾ ಏನು ಪ್ರದಕ್ಷಿಣೆ ನಮಸ್ಕಾರ ಎಲ್ಲಾದರೂ. ಇವ್ರ ಪ್ರದಕ್ಷಿಣೆ ನಮಸ್ಕಾರದಾಗ ಮಂತ್ರಕ್ಕೆ ಏನ್ರಿ ತೇಗೆಗಳೇ ಜಾಸ್ತಿ ಇರ್ತಾವ. ಉಪವಾಸ ಅಂದರೆ ಉಪವಾಸದಿಂದ ಇದ್ದ ಹನುಮ ಸೀತೆಯನ್ನು ಕಂಡ ಮೇಲೆ ಹೇಳಿದ, ಸೀತಮ್ಮ
ಒಂದು ತೊಟ್ಟು ನೀರು ಬಾಯಲ್ಲಿ ಹಾಕಿಲ್ವೇ? ಹೌದಾ? ಏನು ಮಾಡಬೇಕು? ಭಾಳ ಹಣ್ಣವ ಅಶೋಕವನದಲ್ಲಿ, ತಿನ್ನಬೇಕು ಅಂತ ಆಸೆ ಆದಂದರು. ತಿನ್ನಪ್ಪ ಅಂತ ಪರ್ಮಿಷನ್ ಕೊಟ್ಲು ಸೀತೆ. ಒಂದೇ ಕ್ಷಣ ತಿಂದು ಸುಮ್ ಕೊಡ್ಬೇಕಿಲ್ರಿ, ಬೀಜ ಗೊಟ್ಟ ಮಲ್ಕೊಂಡು ರಾಕ್ಷಸ ಮೇಲೆ ಹೋಗದ. ಇನ್ನೊಂದು ಕತೆ ನೀವೆಲ್ರಿ. ಅವು ಮಲ್ಕೊಂಡದಿಲ್ಲ, ಎದ್ದು ಎಲ್ಲಿ ಕೂತಿದ್ದರಿ? ಬರೋಬ್ಬರಿ ಕಾಂಪೌಂಡ್ ಮೇಲೆ ಕೂತಿದ್ದ. ಕಾಂಪೌಂಡ್ ಮೇಲೆ ಕೂತಿದ್ದ. ಬಂದು ದೈತ್ ಜಗಳ ಶುರು ಆಯ್ತು. ಕೊನೆಗೆ ಅಕ್ಷಯಕುಮಾರ್ ಹೋದ, ಎಲ್ಲ ಆತ್ಬಿಡ್ರಿ. ಬಂದರು ರಾವಣ ಕೊಲ್ತೀನಿ ಅಂತ. ವಿಭೀಷಣ ಅಂದ, ಇಲ್ಲ ಕೊಲ್ಲಬಾರ್ದು, ಹಂಗೆಲ್ಲ ರಾಜದೂತರವರು ಕೊಲ್ಲಬಾರ್ದು. ಮತ್ತೇನು ಮಾಡ್ಬೇಕು? ಬಾಲಕ್ಕೆ ಬೆಂಕಿ ಇಡ್ರಿ, ಸ್ವವನ್ಹಿ ನಿರ್ದಗ್ಧ ಪಲಾಶಿರಾಶಿ. ಬಾಲಕ್ಕೆ ಬೆಂಕಿ ಇಡ್ರಿ ಅಂತ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚ್ರಿ ಅಂತ ಹೇಳಿದ್ರೆ ಹನುಮಂತನ ಬಾಲ ನೋಡ್ಲಿಕ್ಕೆ ಇಷ್ಟಿತ್ರಿ. ಅದು ಯಾವಾಗ ಇವ್ರು ಬೆಂಕಿ ಹಚ್ಚ್ರಿ ಅಂತ ಅಂದ್ರು ನೋಡ್ರಿ, ಬಾಲ ಬೆಳೀತ್ರಿ. ಅದು ಬಾಲ ಬೆಳೀತು. ಎಷ್ಟು ಬೆಳೀತು? ನಮ್ಮಲ್ಲಿ ಅಡಿಗೆ ಬೆಳೀತಿರ್ತಾವ ನೋಡ್ರಿ, ಮನ್ಯಾಗ ಹೆಣ್ಮಕ್ಳು ಅಡಿಗೆ ಬೆಳೀತಿರಂಗಿಲ್ಲ, ಹನುಮಂತನ ಬಾಲ ಬೆಳೆದ ಅಂತ ಹೇಳ್ತಾರೆ ನೋಡಿ. ಅನ್ನ ಒಂದು ಚಟಾಕ್ ಜಾಸ್ತಿ ಆಗಿಬಿಟ್ಟಿರ್ತಾನೆ. ಏನು ಮಾಡೋದು ಈಗ? ಜಾಸ್ತಿ ಆತಲ್ಲ, ಒಂಚೂರು ಒಗ್ಗರಣೆ ಮಾಡ್ತಾರೆ, ಚಿತ್ರಾನ್ನ ಅಂತ ಆಗ್ತದೆ. ಇನ್ನೂ ಉಳಿತದ ಅನ್ನ, ಅಯ್ಯಯ್ಯೋ ಸ್ವಲ್ಪ ಪಾಯಸಕ್ಕೆ ಹಾಲು ಹಾಕೊಂತಾರೆ, ಅದು ಆಮೇಲೆ ಒಂಚೂರು ಉಳಿತದೆ, ಮತ್ತೊಂದು ಮಾಡು ಅಂತಾರೆ. ಈಗ ಹನುಮಂತನ ಬಾಲ ಬೆಳ್ಕೋತ ಹೋಗ್ತಿರ್ತದೆ. ಹನುಮಂತನ ಬಾಲ ಬೆಳೀತು. ಬರೇ ಬಾಲಕ್ಕೆ ಬೆಂಕಿ ಹತ್ತಂಗಿಲ್ರಿ, ಬಟ್ಟಿ ಸುತ್ತಬೇಕಾಗ್ತದೆ. ಬಟ್ಟಿ ಸುತ್ತಿದ್ರಿ, ಎಷ್ಟು ಬಟ್ಟಿ ಸುತ್ತಿರ್ಬೇಕ್ರಿ? ಎಲ್ಲ ಬಟ್ಟಿ ತೊಗೊಂಬಂದ್ರಿ. ಮನೆಯಾಗಿದ್ದದ್ದು, ರಾವಣನ ಮನೆಯಾಗಿದ್ದದ್ದು ಎಲ್ಲ ಬಟ್ಟಿ ತಂದ್ರು. ಹನುಮಂತನ ಬಾಲ ಮುಗಿಲಿಲ್ರಿ. ರಾವಣಿಗೆ ಯಾರೋ ಬಂದು ಹೇಳ, ರಾವಣ ಬಾಲ ಬೆಳಿಲಿಕ್ಕತ್ತದ, ಬಟ್ಟಿ ಮುಗಿವಲ್ತಾಗ್ಯದ. ಯಾಕೆ? ಮನೆಯಾಗಿಲ್ಲ ನಾವು ಎಲ್ಲ ಮುಗಿಸೀವಿ, ನಿನ್ನ ಮೈ ಮೇಲೆ ಒಂದು ಧೋತ್ರ ಉಳ್ದದ್ ನೋಡು ಅಂತ ಹೇಳಂತ. ಇನ್ಯಾವ್ದು ಉಳ್ದಿಲ್ಲ, ಅದೊಂದು ಧೋತ್ರ ಉಳ್ದ. ನಮ್ಮ ಮನೆಯಾಗ ಬಟ್ಟಿ ಅಂತ ಹೆಂಗಿರ್ತಾವ ಗೊತ್ತೇನ್ರಿ? ಮೊದಲು ಉಟ್ಕೋತಾರ. ಅವನು ಉಟ್ಕೊಂಡ ಮೇಲೆ, ಅವು ಉಟ್ಕೊಳ್ಳೋದು ಮುಗೀತು ಅಂದ ಮೇಲೆ ಭಾಂಡಿ ವರ್ಸಿಗೆ ಇಟ್ಕೋತಾರೆ. ಅದು ಮುಗೀತು ಅಂತಂದ ಮೇಲೆ ನೆಲ ವರ್ಸಿಗೆ ಇಟ್ಕೋತಾರೆ. ಅದು ಮುಗೀತು ಅಂದ್ರೆ ಇನ್ನೊಂದಕ್ಕೆ ಇಟ್ಕೊಂಡಿರ್ತಾರೆ, ಕೊನೆಗೆ ಹೋಗಿತ್ತಿರ್ತಾರೆ ಅವನು. ಅಷ್ಟೂ ಇಲ್ಲ ಅಂದ್ರೆ ಈ ಹಳಿ ಭಾಂಡಿಗೆ ಹಾಕೋ ಹೋಗ್ತಿರ್ತಾರೆ ನೋಡ್ರಿ, ಅವಕ್ಕೂ ಇಟ್ಕೊಂಡಿರ್ತಾರೆ. ಹಂಗೆ ಇವು ಭಾಂಡಿ ಗಿಟ್ಟಿ ಎಲ್ಲ ಮುಗಿದು ಬಟ್ಟೆ ಮುಗಿದವ್ರಿ. ಬೆಂಕಿ ಹಚ್ಚಿದ್ರಿ. ಸ್ವವನ್ನಿ ನಿರ್ದಗ್ಧ ಪಲಾಶಿರಾಶಿ. ಬೆಂಕಿ ಹಚ್ಕೊಂಡು ಹನುಮಂತ ಹೊರಗೆ ಬಂದ ಊರೊಳಗೆ. ಏನನ್ಬೇಕ್ರಿ? ಕತ್ಲೆಯಾಗ ರಾವಣನ ಊರು ನೋಡ್ಲಿಕ್ಕೆ ಆಗಿದ್ದಿಲ್ಲ. ಕ್ಯಾಂಡಲ್ ಲೈಟ್ ಬಂತು, ದೀಪ ಬಂದದ, ನೋಡಿ ಅಂತ ಹಿಂಗೆ ಬಾಲ ಹಿಂಗೆ ತಿರುಗಿಸಿದ್ರಿ. ಸೊಕಾಶ್ ತಿರುಗಿಸ್ಬೇಡ್ರಿ, ಗಾಡಿಗೆ ಹಚ್ಚೇ ಬಿಟ್ಟು ಹಿಂಗೆ ತಿರುಗಿಸಿ ಭಗ ಹತ್ಬಿಡ್ತದೆ ಅಲ್ರಿ ಆಚಾರ. ಇದಕ್ಕೆ ಬೆಂಕಿ ಹಚ್ಚಿದ್ರೆ ಆಗೋದಿಲ್ಲ. ಸಿಮೆಂಟಿನ ಊರು ಇದ್ದಿದ್ದಿಲ್ಲ, ಅದು ಬಂಗಾರದ ಊರಿತ್ತದು. ಬಂಗಾರದ ಊರು ಲಘು ಕರಗ್ತದೆ ಬಂಗಾರ ಬೆಂಕಿಗೆ. ಅದಕ್ಕೆ ಮಾಡೋ ಅಡಿಗೆ ಪಾತ್ರೆ ಬೇರೆ, ತಾಮ್ರದ್ದು ಕಂಚಿನೊಳಗೆ, ನೈವೇದ್ಯಕ್ಕೆ ಬೆಳ್ಳಿದೊಳಗೆ, ತುಪ್ಪಕ್ಕಿಪ್ಪು ಕಷ್ಟ ಬಂಗಾರದ್ದು. ಹಿಂಗೆ ಬಂಗಾರದ ಭಾಂಡಿ ಒಲೆ ಮೇಲೆ ಇಟ್ಟರೆ ಗೋವಿಂದ ಅಂತ ಅರ್ಥದಕ್ಕೆ. ಅದಕ್ಕೇನಾಯಿತು ಅಂದರೆ ಹನುಮ ಬಾಲ ಹೀಗೀಗಿಟ್ಟ. ಸ್ವವನ್ನಿ ನಿರ್ದಗ್ಧ ಫಲಾಶಿ ರಾಶಿ. ಎಲ್ಲ ದೈತ್ಯರು ಊರು ಸುಟ್ಟು ಹಾಕಿಬಿಟ್ರು. ಆಮೇಲೆ ಅಹೋ ಹನುಮನ್, ಯಾರಿವನು? ನವವಾರಿದ, ಹೊಸದಾಗಿ ಮಳೆಗರಿಯುವಂತಹ ಮೋಡದಂತೆ ಇರುವ ಹನುಮ. ತೀರ್ಣಾಂಬುದಿಹಿ, ಮತ್ತೆ ಸಾಗರವನ್ನು ದಾಟಿ ವಿಷ್ಣುಪದೇನ ನಾಮ, ದೇವರ ಪಾದಕ್ಕೆ ಬಂದು ನಮಸ್ಕಾರ ಮಾಡಿದ ಅಂತ ಒಂದೇ ಶ್ಲೋಕದಲ್ಲಿ ಸುಂದರಕಾಂಡವನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾನೆ. ಇನ್ನು ಮುಂದಿನ ಶ್ಲೋಕ. ಈಗ ಎಲ್ಲಿಗೆ ಬಂದರು ಅಂದರೆ ಸೇತುವೆ ಕಟ್ಟಬೇಕು ನೋಡ್ರಿ. ರಾಮನ್ ಕರ್ಕೊಂಡು ಬಂದ್ರಂತ ತಿರುಗಿ ಅಲ್ಲಿಂದ ಬಂದರು. ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ 16ನೇ ಶ್ಲೋಕದಲ್ಲಿ. ಅಪಕ್ಷಪಾತಿ ಪುರುಷ ಸ್ತ್ರೀಲೋಕ್ಯ ಅಭೋಗ ಭೋಕ್ತ ಪತಗಾದಿರಾಜಂ ವಿಶ್ವಂಭರಂ ಬಿಭ್ರದ ಸೌಜಿಗಾಯ ತ್ವರಾ ಪರಾಕ್ರಾಂತಿಷು ಚಿತ್ರಮೇತತ್. ಅಪಕ್ಷಪಾತಿ, ಇಲ್ಲೊಂದು ಸ್ವಾರಸ್ಯ ಹೇಳ್ತಾರೆ. ಹನುಮಂತ ಬರುವಾಗ ರಾಮನನ್ನ ಕೂಡಿಸ್ಕೊಂಡು ಬಂದಿದ್ದಂತೆ. ರಾಮನನ್ನ ಭುಜದ ಮೇಲೆ ಕೂಡಿಸ್ಕೊಂಡು ಬಂದಿದ್ದಂತೆ. ಎಲ್ಲಿಂದ ಎಲ್ಲಿಗೆ? ರಾಮನನ್ನ ನೆಲದ ಮೇಲೆ ಬಿಡಬಾರ್ದು ಅಂತ ಅಪೇಕ್ಷೆ. ಭುಜದ ಮೇಲೆ ಕೂಡಿಸ್ಕೊಂಡು ಸಮುದ್ರ ದಂಡಿ ತನಕ ಬಂದಂತೆ. ಮುಂದಿನ ಶ್ಲೋಕದಲ್ಲಿ ಸೇತುವೆಯನ್ನು ಕಟ್ಟಿದ್ರು ಅಂತ ಹೇಳೋರಿದ್ದಾರೆ ಮುಂದೆ. ಅದು ಸೇತುವೆ ಕಟ್ಟಲಿ. ಮೊದಲು ಏನು ಅಂತಂದರೆ ರಾಮನನ್ನು ಕರ್ಕೊಂಡು ಬಂದರು. ಕರ್ಕೊಂಡು ಬರುವಾಗ ಹನುಮನ ಮೇಲೆ ರಾಮ ಏರಿ ಬಂದ. ಇದಕ್ಕೆ ನಾರಾಯಣ ಪಂಡಿತಾಚಾರ್ಯರು ದೃಷ್ಟಾಂತ ತಗೊಳ್ತಾರೆ. ಹನುಮನು ದೇವರನ್ನು ಹೊತ್ತುಕೊಂಡು ಬಂದ, ಗರುಡನೂ ದೇವರನ್ನು ಹೊತ್ತುಕೊಂಡು ಬರ್ತಾ ಇರ್ತಾನೆ. ಹಾಗಾದರೆ ಗರುಡ ಶ್ರೇಷ್ಠನ ಹನುಮ ಶ್ರೇಷ್ಠನ ಅಂತ ಪ್ರಶ್ನೆ ಮಾಡಿಕೊಳ್ತಾರೆ. ಯಾರು ಶ್ರೇಷ್ಠರು ಅಂತ ಪ್ರಶ್ನೆ ಮಾಡಿಕೊಂಡು ಹನುಮನೇ ಶ್ರೇಷ್ಠ ಅಂತ ಉತ್ತರ ಕೊಡ್ತಾರೆ. ಹೇಗೆ?
ಗರುಡನಲ್ಲಿ ಇರುವಂತಹ ವಿಚಾರ ಹನುಮನಲ್ಲಿ ಇಲ್ಲ, ಹನುಮನಲ್ಲಿ ಇದ್ದದ್ದು ಗರುಡನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದು ಯಾವುದು ಅಂತ ಮೊದಲು ತಿಳಿಸ್ತಾರೆ. ಅಪಕ್ಷಪಾತಿ ಪುರುಷ ಸ್ತ್ರೀಲೋಕ್ಯಾಂ ಅಭೋಗ ಭೋಕ್ತ ಪತಗಾದಿರಾಜಂ ವಿಶ್ವಂಭರಂ ಬಿಭ್ರದ ಸೌಜಿಗಾಯ ತ್ವರಾ ಪರಾಕ್ರಾಂತಿಷು ಚಿತ್ರಮೇತತ್. ಅಪಕ್ಷಪಾತಿ, ಗರುಡ ಹಾರಬೇಕಾಗಿದ್ರೆ ಪಕ್ಷಗಳಿಂದ ಹಾರಬೇಕವ, ಅವನ ರೆಕ್ಕೆ ಬೇಕು. ರೆಕ್ಕೆಗಳಿದ್ರೆ ಮಾತ್ರ ಹೊತ್ಕೊಂಡು ಹೋಗ್ತಾನೆ, ಬರ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಹನುಮಂತನಿಗೆ ರೆಕ್ಕೆಗಳಿಲ್ಲ. ಇನ್ನೊಂದರ್ಥ ಪಕ್ಷಪಾತ ಇಲ್ಲ, ಇದು ಸ್ವಾರಸ್ಯ. ಅಪಕ್ಷಪಾತಿ, ಪಕ್ಷಪಾತ ಮಾಡದೇ ಇದ್ದವರು ವಾಯುದೇವರು ನೆನಪಿಟ್ಟುಕೊಳ್ರಿ. ಯಾಕೆ ಪಕ್ಷಪಾತ ಯಾಕೆ ಮಾಡೋದಿಲ್ಲ? ನಮ್ಮಲ್ಲಿ ಯಾರಾದರೂ ನಮಗೇನಾದರೂ ಅಂತಿದ್ರೆ ನಾವು ಅವ್ರ ಮುಖ ನೋಡಂಗಿಲ್ಲ, ತಿರುಗಿ ಬೈತಾನ್ರಿ ಸುಳ್ಳೆ, ನಾವ್ಯಾಕೆ ಅವ್ರ ಮುಖ ನೋಡಬೇಕು ಅಂತೀವಿ. ಆದರೆ ಹನುಮ ವಾಯುದೇವರು ಅವರಿಗೆ ಬೈದವರಿಗೂ ಕೂಡ ಅಷ್ಟೇ ಪ್ರೀತಿಯಿಂದ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರೆ, ಉಸಿರಾಟ ಮಾಡಿಸ್ತಾರೆ. ವಿಚಾರ ಮಾಡಿರಿ, ದುರ್ಯೋಧನ ಭಾಳ ಬೈಲಿಗತಾನ ಅಂತ ತಿಳ್ಕೊಂಡು ಹೇಳಿ ಭೀಮಸೇನ ಒಂದೆರಡು ಉಸಿರಾಟ ಕಡಿಮೆ ಮಾಡಿಸಿಬಿಟ್ಟಿದ್ರೆ ಸೀದಾ ಐಸಿ ಒಳಗೆ ನಾವು ಬೇರೆ ಕಡೆ ಇದ್ದಿದ್ದೇ ಇಲ್ಲ. ಹಂಗೆ ಮಾಡಿಲ್ಲ. ಎಂದೂ ಕೂಡ ತಮ್ಮ ವಿರೋಧಿಗಳಿಗೆ, ಶತ್ರುಗಳಿಗೂ ಕೂಡ ಉಸಿರಾಟವನ್ನು ಎಷ್ಟು ಮಾಡಿಸ್ಬೇಕು ಅಷ್ಟೇ ಮಾಡಿಸಿದ್ದಾರೆ. ಇದು ಅಪಕ್ಷಪಾತಿ, ಪಕ್ಷಪಾತ ಇಲ್ಲದೆ ಇದ್ದವರು. ಪಕ್ಷಪಾತ ಇಲ್ಲದೆ ಕೆಲಸ ಮಾಡಿಸೋದು ಅನ್ನೋದು ಇದರಿಂದ ಕಂಡು ಬರ್ತದೆ. ಆಮೇಲೆ ಅಭೋಗ ಭೋಕ್ತ, ಬ್ರಹ್ಮಚಾರಿಗಳ್ರಿ ಹನುಮಂತ. ಭೋಗಗಳನ್ನು ಮಾಡೋ ಹಂಗಿಲ್ಲ. ಚಲೋ ಊಟ, ಮೆತ್ತಗನ ಹಾಸಿಗೆ, ಅಲಂಕಾರ ಇವೆಲ್ಲ ಬ್ರಹ್ಮಚಾರಿಗಳು ಮಾಡಬಾರ್ದು ಅಂತ ನಿಯಮ. ಅದು ಭಾಗವತದಲ್ಲಿ ಹೇಳುವಾಗ ಒಂದೊಂದು ಆಶ್ರಮದವರಿಗೂ ಒಂದೊಂದು ಧರ್ಮ ಹೇಳಿದ್ದಾನೆ. ಗೃಹಸ್ಥಾಶ್ರಮಿಗಳು ಹೇಗಿರಬೇಕು, ಬ್ರಹ್ಮಚಾರಿಗಳು ಹೇಗಿರಬೇಕು, ವಾನಪ್ರಸ್ಥರು ಸನ್ಯಾಸಿಗಳು ಹೇಗಿರಬೇಕು ಅಂತ ಒಂದು ವ್ಯವಸ್ಥೆ ಹೇಳಿದ್ದಾರೆ. ಅಲಂಕಾರ ಮಾಡ್ಕೋಬಾರ್ದು ಬ್ರಹ್ಮಚಾರಿಗಳಾಗಿದ್ದವ್ರು, ಭಯಂಕರ ಅಲಂಕಾರ ಮಾಡ್ಕೊಂಡೇ ಮತ್ತೊಂದಿಲ್ಲ. ಆಮೇಲೆ ಒಳ್ಳೆ ಹಾಸಿಗೆ, ಒಳ್ಳೆ ವಸ್ತ್ರಗಳನ್ನು ಉಟ್ಕೊಳ್ಳೋ ಹಾಗಿಲ್ಲ. ಅಧ್ಯಯನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿರ್ಬೇಕೇ ವಿನಃ ಉಳಿದದ್ದನ್ನು ಮಾಡೋ ಹಂಗಿಲ್ಲ. ಹನುಮಂತ ಅಭೋಗ ಭೋಕ್ತ, ಜನ್ಮದುದ್ದಕ್ಕೂ ಬ್ರಹ್ಮಚಾರಿಯಾಗಿದ್ದು ಯಾವ ವಿಶೇಷ ಭೋಗಗಳನ್ನು ಮಾಡಲಿಲ್ಲ. ಇದು ವೈರಾಗ್ಯ, ಇದು ನಿಜವಾಗಿ ಸಾಧನೆ. ಇದು ಇವನು ಗರುಡ ಏನಿದ್ದಾನೆ ಭೋಗ ಭೋಕ್ತ. ಯಾಕೆ ಭೋಗ? ಭೋಗ ಅಂದರೆ ಸಂಸ್ಕೃತದಲ್ಲಿ ಹಾವಿನ ಶರೀರಕ್ಕೆ ಭೋಗ ಅಂತ ಕರೀತಾರೆ. ಅಂದರೆ ಹಾವುಗಳಿರ್ತಾವಲ್ಲ, ಅದಕ್ಕೆ ಭೋಗ. ಗರುಡ ಹಾವುಗಳನ್ನು ಕೊಂದು ತಿಂತಿದ್ದಂತೆ, ಅದಕ್ಕೆ ಭೋಗ ಭೋಕ್ತ. ವಾಯುದೇವರಿಗೆ ಭೋಗ ಭೋಕ್ತ ಇಲ್ಲ, ಅಭೋಗ ಭೋಕ್ತ. ಅವರು ವಿಶ್ವಂಭರಂ, ಯಾರು ಗರುಡನಾಗಲಿ ಹನುಮಂತನಾಗಲಿ ಭಗವಂತನನ್ನು ಹೊತ್ಕೊಂಡಿದ್ರಂತೆ. ಅಲ್ರಿ, ಭಗವಂತನ ಹೊತ್ಕೊಂಡ್ರೆ ಏನು ದೊಡ್ಡ ವಿಷಯ ಅಂದರೆ, ಭಗವಂತ ಎಂಥವ ಅಂದರೆ ವಿಶ್ವಂಭರ, ಅವನೇ ಜಗತ್ತನ್ನು ಹೊತ್ತುಕೊಂಡವನು. ಜಗತ್ತನ್ನು ಹೊತ್ತುಕೊಂಡವರನ್ನು ಇವರು ಹೊತ್ತುಕೊಂಡಿದ್ದಾರೆ. ಬಿಭ್ರದ ಸೌಜಿಗಾಯ, ಇಬ್ಬರೂ ಹೊತ್ಕೊಂಡು ಹೋಗುವಾಗ ತ್ವರಾಪರಾಕ್ರಾಂತಿಷು, ಯಾರು ವೇಗದಿಂದ ಹೋದರು ಅಂತ ನೋಡಿದರೆ ಹನುಮನೇ ವೇಗದಿಂದ ಮುಟ್ಟಿದ ಗರುಡನಿಗಿಂತಲೂ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇದು ಚಿತ್ರಮೇತತ್. ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ವರದೋ ವಾಯುವಾಹನ ಅಂತ ಬಂದಿದೆ. ವರದ ವಾಯುವಾಹನ, ವಾಯುದೇವರನ್ನ ವಾಹನವಾಗಿ ಉಳ್ಳವರು. ಪಕ್ಷಿ ವಾಹನ ಅಂತ ಹೆಸರು ಇದ್ದಂತೆ ವಾಯುವಾಹನ ಅನ್ನುವಂಥ ಹೆಸರು ಕೂಡ ಯಾರಿಗುಂಟು? ಪರಮಾತ್ಮನಿಗುಂಟು. ಆದ್ದರಿಂದ ವಾಯುದೇವರ ಭುಜದ ಮೇಲೆ ಕುಳಿತುಕೊಂಡು ಹೋದರು. ಬಂದ್ರಪ್ಪ. ಎಲ್ಲಿಗೆ ಬಂದರು? ರಾಮೇಶ್ವರಕ್ಕೆ ಬಂದರು. ಧನುಷ್ಕೋಟಿ, ನೀವೆಲ್ಲ ನೋಡಿರ್ತೀರಿ ಧನುಷ್ಕೋಟಿಗೆ. ಅಲ್ಲಿ ದೇವರು 3 ದಿವಸ ಕಾಯಿದಂತೆ ಪುಣ್ಯಾತ್ಮ. ದರ್ಭ ಹಾಸ್ಕೊಂಡು ಮಲ್ಕೊಂಡಿದ್ದಂತೆ. ದರ್ಭವನ್ನು ಹಾಸಿಕೊಂಡು ಮಲಗಿದ್ದ 3 ದಿನಗಳವರೆಗೂ. ಸಮುದ್ರ ದಾರಿ ಬಿಡಲಿಲ್ಲ. ಸೇತುವೆ ಕಟ್ತೀನಿ ಅಂತಂದ್ರೆ ರಾಮಚಂದ್ರನಿಗೆ ಸಿಟ್ಟು ಬಂತಂತೆ. ನಿಪತ್ಯ ಸೇತುಂ ರಘುವಂಶ ಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರೋತ್ತರಮೇಶ ಕೋದಾತ್. 3 ದಿನದವರೆಗೂ ಕೂಡ ಕಾಯ್ದ್ರು. ಸಮುದ್ರ ವರುಣ ದಾರಿ ಬಿಡದೇ ಇದ್ದಾಗ ರಾಮಚಂದ್ರ ಏನು ಮಾಡಿದ? ಹುಬ್ಬು ಹಾರಿಸಿದ್ದಂತೆ. ಸುಮ್ಮನೆ ಹುಬ್ಬು ಒಂದು ಸರ್ತಿ ಹೀಗೆ ಮೇಲೆ ಹಾಕಿದ್ದಂತೆ. ಮೇಲೆ ಹುಬ್ಬು ಹಾರಿಸಿದ್ರೆ ಓಡ್ಕೊಂಡು ಬಂದಂತೆ ಸಮುದ್ರ ರಾಜ. ದೇವರ ಹುಬ್ಬಿಗೆ ಎಷ್ಟು ಮಹತ್ವ ಇದೆ ನೋಡ್ಕೊಳ್ರಿ. ವಾದರಾಜಸ್ವಾಮಿಗಳು ದಶಾವತಾರ ಸ್ತುತಿಯಲ್ಲಿ ಹೇಳುವಾಗ
ಒಂದು ಮಾತು ಹೇಳ್ತಾರೆ. ಹೇಗಿತ್ತು ಅಂತ ಕೇಳಿದ್ರೆ, ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿ ಪಾಣೀರ್ಹಿತಾರ್ಹಣಮಣಿ ಶ್ರೇಣೀವೃತಾಂಗ್ರಿರಿಗ ವಾಣೀಶ ಸೂನುವರ ವಾಣೀಸ್ತುತೋ ವಿಜಯತೆ. ನಾರಾಯಣ ಪಂಡಿತಾಚಾರ್ಯರು ರಾಮ ಹುಬ್ಬು ಹಿಂಗೆ ಹಾರಿಸ್ಬೇಕಾಯ್ತು ಅಂತ ಬರ್ದಾರ. ನಿಬಧ್ಯ ಸೇತುಂ ರಘುವಂಶ ಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ. ಹುಬ್ಬು ಹಾರಿಸಿದಾಗ ಸಮುದ್ರ ರಾಜ ಬಂದು ತಪ್ಪ ಸ್ವಾಮಿ ಕ್ಷಮಾ ಮಾಡು ಮಾಫಿ ಅಂತ ಕೇಳ್ಕೊಂಡಂತೆ. ರಾಜನ ಅಷ್ಟು ಹೇಳಿಲ್ಲ, ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿದ್ರು. ಏನು? ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿ ಪಾಣೀರ್ಹಿತಾರ್ಹಣಮಣಿ ಶ್ರೇಣೀವೃತಾಂಗ್ರಿರಿಗ ವಾಣೀಶ ಸೂನುವರ ವಾಣೀಸ್ತುತೋ ವಿಜಯತೆ. ರಾಮಚಂದ್ರನ ಕಣ್ಣಿನ ತುದಿ ಕೆಂಪಾಗಿತ್ತಂತೆ. ಉಳಿದದ್ದು ಏನು ಮಾಡಲಿಲ್ಲ ರಾಮ, ಇಡೀ ಕಣ್ಣು ಕೆಂಪು ಮಾಡಲಿಲ್ಲವ. ಇಡೀ ಕಣ್ಣು ಕೆಂಪು ಮಾಡೋ ಪ್ರಸಂಗ ಇಲ್ಲೇ ಇಲ್ಲ. ಸುಮ್ಮನೆ ಕೊನೆ ಭಾಗ ಮಾತ್ರ ಕೆಂಪು ಮಾಡಿದ್ದಂತೆ. ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿ. ಕೋಣೀಜಿತಾಂಬುನಿಧಿ ಓಡಿಕೊಂಡು ಬಂದ. ತಪ್ಪಾಯ್ತು ಸ್ವಾಮಿ, ನೀನು ಬಿಡಬೇಕಾಗಿತ್ತು, ದಾರಿಯನ್ನು ಬಿಡಲಿಲ್ಲ, ನೀನು ಕ್ಷಮಾ ಮಾಡು ತಗೋ ಅಂತ ಹೇಳಿದ್ರು. ಆಗ ನಿಬಧ್ಯ ಸೇತುಂ ರಘುವಂಶ ಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ. ರಘುವಂಶ ರಘುರಾಜನ ವಂಶ, ಅದರಲ್ಲಿ ಕೇತು ಶ್ರೇಷ್ಠನಾಗಿರುವ ರಾಮಚಂದ್ರ, ಅವನ ಭ್ರೂ ಅಂದರೆ ಹುಬ್ಬು, ಭಂಗ ಅಂದರೆ ಏರಿಸುವಿಕೆ, ಅದರಿಂದ ಸಂಭ್ರಾಂತ ಹೆದರಿರುವಂತಹ ಪಯೋಧಿ ಸಾಗರ, ಅದರ ಮಧ್ಯದಲ್ಲಿ ನೋಡಿ ಎಷ್ಟು ಸೇರಿಸಿದ್ದಾರೆ. ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಸೇತುಂ ನಿಬಧ್ಯ. ಸೇತುವೆಯನ್ನು ಕಟ್ಟಿ. ಹೌದು, ಸೇತುವೆ ಏನು ಚಂದ ಕಟ್ಟ್ಯಾರ. ಇವತ್ತಿಗೂ ಸೇತುವೆ ಕಾಣಿಸ್ತದಂತ್ರಿ. ವಿಜ್ಞಾನಿಗಳು ಹೇಳ್ತಾರೆ ಇನ್ನೂ ಸೇತುವೆ ಕಾಣಿಸ್ತದೆ ಅಂತ ತಿಳ್ಕೊಂಡು ಹೇಳಿ. ಕೆಲವ್ರು ಪಾಪ ಕಾಣಿಸಂಗಿಲ್ಲ ಅಂತ ಹೇಳ್ತಾರೆ, ಬಿಡೋದು ಏನು ಮಾಡಲಿ ಬರೋಂಗಿಲ್ಲ. ಯಾಕಂದ್ರೆ ಕಣ್ಣಿದ್ರೆ ಕಾಣಿಸ್ತಾವೆ, ಇಲ್ಲ ಎಲ್ಲಿಂದ ಕಾಣಿಸ್ಬೇಕು. ಸೇತುವೆ ಭಾಳ ಚಂದ ಕಟ್ಟಿದ್ರಂತೆ. ಎಲ್ಲರೂ ಒಂದೊಂದೊಂದೊಂದು ಕಲ್ಲು ತಂದು ಹಾಕಿದ್ರಂತೆ. ಸೇತುವೆ ಕಟ್ಟುವುದು ಅಂದ್ರೆ ಏನ್ರಿ? ಸಮುದ್ರದಾಗ ಕಲ್ಲು ಹಾಕೋದ್ರಿ. ಎಲ್ಲ ಕಲ್ಲು ತೇಲ್ಕೋತಿದ್ದುವಂತ. ಎಷ್ಟೆಷ್ಟು ಕಲ್ಲು ಹಾಕಿರೋ ನಿಂತ್ಕೊಂಡು ಅಂದರೆ ಕೆಲವು ಆಳಕ್ಕೆ ಹೋಗಿ ಮೇಲ್ಮೇಲೆ ಬಂದ್ಕೊಂಡು ಸರಿಯಾಗಿ ವ್ಯವಸ್ಥೆ ಆಯಿತು. ಹಿಂಗೆ ಅದು ಸೇತುವೆ ನಡ್ಕೊಂಡು ಬಂದು ಕೆಲವರೇ ಹೇಳ್ತಿರ್ತಾರೆ ಮುಂದೆ, ಇಲ್ಲ ರಾಮನಾಮ ಬರೆದು ಹಾಕಿದ್ರು ಅಂತ ಕೆಲವು ಹೇಳ್ತಿರ್ತಾರೆ. ಕೆಲವು ಇನ್ನೊಂದು ಕತೆ ಹೇಳ್ಯಾರ. ಅಂತೂ ಒಟ್ಟು ಸೇತುವೆ ಕಟ್ಟಿದ. ಸೇತುವೆ ಮಹತ್ವ ಏನು ಗೊತ್ತೇನ್ರಿ? ರಾಮಚಂದ್ರನ ಸೇತುವೆಯ ಮಹತ್ವ ಏನು ಗೊತ್ತಾ? ನಮ್ಮ ಜೀವನದಲ್ಲಿ ಎಂದಾದರೂ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬ್ರಾಹ್ಮಣರಿಗೆ ಅಪಮಾನ ಮಾಡಿದ್ವಿ ಅಂತ ಇಟ್ಕೊಳ್ರಿ. ಸುಮ್ಮನೆ ಯಾರಿಗೋ ಗೊತ್ತಿಲ್ಲ ಅಂದ್ಬಿಟ್ವಿ, ನಮ್ಮ ಬಾಯಾಗ ನಿಂದಂಗಿಲ್ರಿ ಮಾತು. ಒಂದು ಬದ್ದ ಬಿಟ್ಟಿರ್ತಾವೆ ಏನರ ಅಂತ. ದೇವರಿಗೆ ಬ್ರಾಹ್ಮಣರಿಗೆ ಅಪಮಾನ, ಬ್ರಹ್ಮಹತ್ಯಾದಂತಹ ಮಹಾಪಾಪಗಳೇನಾದರೂ ಮಾಡಿದ್ದಿದ್ರೆ ಸೇತುವೆಯ ದರ್ಶನ ಮಾಡಿಕೊಂಡ್ರೆ ಪರಿಹಾರ ಆಗ್ತದೆ ಅಂತ ಹೇಳಿದ್ದಾರೆ. ಸುಮ್ಮನೆ ಅಲ್ಲ. ಸೇತುಂ ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾ ವ್ಯಪೋಹತಿ. ಸೇತುಂ ದೃಷ್ಟ ಸಮುದ್ರಸ್ಯ ಸೇತುಂ ದೃಷ್ಟ ಬ್ರಹ್ಮಹತ್ಯಾ ವ್ಯಪೋಹತಿ. ನಮ್ಮ ಬ್ರಹ್ಮಹತ್ಯ ಹೋಗ್ತಂತೆ. ಏನು ಬ್ರಹ್ಮಹತ್ಯ ಅಂದರೆ? ಬ್ರಾಹ್ಮಣರು ಕೊಲ್ಲೋದ ಅಲ್ಲ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳಿದ್ದಾರೆ. ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಸನಾಸ್ತೀತ್ಯಭಿಚಿಂತನಂ ಬ್ರಹ್ಮಹತ್ಯಾ ಸಮುದ್ದಿಷ್ಟ ಅಂತ ಹೇಳಿದ್ದಾರೆ. ಬ್ರಾಹ್ಮಣ ಅಂದರೆ ದೇವರಿಗೆ ಬ್ರಾಹ್ಮಣ ಅಂತ ಕರೀತಾರಂತೆ. ಬ್ರಹ್ಮಹತ್ಯ ಅಂದರೆ ದೇವರಿಲ್ಲ ಅಂತ ಹೇಳ್ತೀವಲ್ಲ, ಇದೇ ಬ್ರಹ್ಮಹತ್ಯ ಅಂತ, ಬೇರೆ ಏನಿಲ್ವಂತೆ. ನಾವು ಬೇರೆ ಏನು ಮಾಡೋದಿಲ್ಲ, ನೆನ್ಪಿಟ್ಕೊಳ್ರಿ. ನಾಸ್ತಿಕರಾದೆವು ಅಂದರೆ ಬ್ರಹ್ಮಹತ್ಯ ಮಾಡಿದ್ದೀವಿ ಅಂತ ಅರ್ಥ. ಅವ್ರಿಗೆ ದೇವರಿಲ್ಲ, ಸುಳ್ಳು ದೇವರಿದ್ದಾನೆ ಅಂತ ಹೇಳ್ತಿರಲ್ಲ ನೀವು ಅಂತ. ಹಾಗೆ ಬ್ರಹ್ಮಹತ್ಯ ಮಾಡಿದರೆ, ಇಂಥ ಬ್ರಹ್ಮಹತ್ಯ ಪರಿಹಾರ ಆಗಬೇಕಾಗಿದ್ದರೆ ರಾಮೇಶ್ವರಕ್ಕೆ ಹೋಗಬೇಕು, ಧನುಷ್ಕೋಟಿಗೆ ಹೋಗಬೇಕು, ಅಲ್ಲಿ ಸೇತುವೆ ದರ್ಶನ ಮಾಡ್ಕೊಂಡು ಬರಬೇಕು. ಒಂದು ಸರ್ತಿಯಾದರೂ ಜೀವನದಲ್ಲಿ ನಾವು ರಾಮೇಶ್ವರಕ್ಕೆ ಹೋಗಿ ಧನುಷ್ಕೋಟಿಗೆ ಹೋಗಿ ಅಲ್ಲಿ ಕಟ್ಟಿದ ಜಾಗ ಇವತ್ತು ಕಾಣಿಸ್ಲಿಕ್ಕಿಲ್ಲ ಅದು, ಆದರೆ ಅಲ್ಲಿದೆ. ಅನುಸಂಧಾನವನ್ನು ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದರೆ ಈ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗತ್ತೆ ಅಂತ ಅರ್ಥ ಮಾಡಿಕೊಳ್ಬೇಕು. ಕಟ್ಕೊಂಡು ಬಂದ್ರಪ್ಪ, ಸೇತುವೆ ಕಟ್ಕೊಂಡು ಬಂದ್ರಂತ. ರಾವಣಗೆ ಸುದ್ದಿ ಹೇಳಿದ್ರಂತ. ರಾಮ ಕಪಿಗಳೆಲ್ಲ ಬಂದಾರ ಅಂತ. ಎಷ್ಟು ಗಾಬರಿ ಆಗಿದ್ದ ರಾವಣ ಅಂದರೆ 10 ಬಾಯಾಗ ಒಮ್ಮೆ ಕೇಳಿದಂತ. ಬಂದ್ರೆ ಅಂತ ಕೇಳಿದಂತ. 10 ಮುಖದಲ್ಲಿ ಒಂದೇ ಸಾರ್ತಿ
ಬಂದ್ರ ಅಂತ ಕೇಳಿದಂತೆ. ಬರೇ ಬಂದ್ರ ಅಂತ ಕೇಳಿ ಸ್ವಾರಸ್ಯ ಇಲ್ಲ. ಸಾಗರಕ್ಕೆ 10 ಹೆಸರವರಿ, 10 ಹೆಸರು ಬಾಯ ಹೇಳಿದಂತವ. ಸಾಗರ ದಾಟಿದ್ರೆ, ಸಮುದ್ರ ದಾಟಿದ್ರೆ, ಅಬ್ದಿ ದಾಟಿದ್ರೆ, ಉದದಿ ದಾಟಿದ್ರೆ, ಪಯೋಧಿ ದಾಟಿದ್ರೆ ಅಂತ 10 ಶಬ್ದಗಳನ್ನ ಬಾಯಲ್ಲಿ ಹೇಳ್ಬಿಟ್ಟಂತವ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಅಮರಕೋಶ ಬಾಯ್ಪಾಟ್ ಮಾಡಿದ ಉಪಯೋಗ ಬಿತ್ತವನಿಗೆ ಅಂತ ಹೇಳ್ತಿರ್ಬೇಕು. ಯಾಕೆ 10 ಬಾಯಿಂದ 10 ಶಬ್ದ ಹೇಳಿದ ಅಂತ ತಿಳ್ಕೊಂಡು. ತುಳಸಿದಾಸರು ಹೇಳ್ಯಾರ. ತುಳಸಿದಾಸರು ರಾಮಾಯಣದಲ್ಲಿ ಈ ಕಥೆಯನ್ನು ಹೇಳಿದ್ದಾರೆ. 10 ಶಬ್ದಗಳನ್ನು ಒಟ್ಟಿಗೆ ಹೇಳಿಬಿಟ್ಟ ಅಂತ. ಬಂದರು, ಯುದ್ಧ ಶುರುವಾಯಿತು. ಮುಂದಿನ ಸಾಲಿನಾಗ ಏನಾದ್ರು ಗೊತ್ತೇನ್ರಿ ಕಥೆ? ಅದು ಇವನಿಗೆ ಹನುಮಂತಗೆ ಭೇಟಿ ಆತಂತ ಎದುರಿಗೆ. ಬಾ ಅಂದರು. ಇಬ್ಬರು ಎದುರಿಗೆ ನಿಂತಿದ್ರಿ. ಯಾರು ಹೊಡಿಬೇಕು? ಎಷ್ಟು ಚಂದ ನೋಡ್ರಿ. ನಿಪತ್ಯ ಸೇತು ರಘುವಂಶ ಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರಹೋತ್ತರಮೇಶಕೋದಾತ್. ಮೊದಲು ಇಬ್ಬರು ಎದುರಿಗೆ ಭೇಟಿಯಾಗಿದ್ರಂತ. ರಾವಣಂದ, ಹನುಮಂತ ನಾ ಮೊದಲು ತೋರಿಸ್ತೇನಪ್ಪ ನನ್ನ ಪ್ರಭಾವ, ನೀ ಮೊದಲು ತೋರಿಸ್ತೀವಿ ಅಂದರು. ಹನುಮಂತಂದ, ಮೊದಲು ನೀನೇ ತೋರಿಸ್ಬಿಡೋದು ನಾವು. ಯಾಕಂದ್ರೆ ನಾ ತೋರಿಸಿದ ಮೇಲೆ ನೀವು ಉಳಿತೀಲ್ಲ, ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಮ್ಮ ಏಟ್ ತಿಂದ ಮೇಲೆ ಇಲ್ಲಿ ತನಕ ಯಾರೂ ಉಳಿದ ಲೆಕ್ಕ ಇಲ್ಲಪ್ಪ. ಅದಕ್ಕೆ ಮೊದಲು ನಿಂದ ತೋರಿಸ್ಬಿಡು ಅಂದರು. ಸರಿ ಅಂದ್ರಿ. ರಾವಣ ಒಂದೇಟ್ ಹೊಡೆದ ಹನುಮಂತನಿಗೆ. ಒಂದೇಟ್ ಹೊಡೆದ್ರೆ ಬೇಕು ಅಂತ ಹನುಮ 1 ಹೆಜ್ಜೆ ಹಿಂದಿಟ್ಟಂತ ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾರೆ. ಸುಮ್ಮನೆ 1 ಹೆಜ್ಜೆ ಹಿಂದೆ ತಗೊಂಡ್ರು. ಈ ಗಾಡಿ ಸ್ವಲ್ಪ ಸೈಡ್ ತೊಗೋಬೇಕಾದ್ರೆ ರಿವರ್ಸ್ ಗೇರ್ ಒಂಚೂರು ತೊಗೊಂಡಿರ್ತಾರಲ್ಲ, ಹಾಗೆ ಒಂದು ಸ್ವಲ್ಪ ಹಿಂಗೆ ತೊಗೊಂಡಂತ 1 ಹೆಜ್ಜೆ ತೊಗೊಂಡ. ಹೆಂಗದ ನನ್ನ ಪರಾಕ್ರಮ ಅಂತ ಕೇಳಿದಂತೆ ಹನುಮಂತ. ಭೇಷ್ ಚಂದ ನೆಕ್ಸ್ಟ್ ನಮ್ಮ ಪಾಳಿನ ಅಂದ. ಹ್ಞೂ ಅಂದ. ಒಂದೇಟ್ ಬಿಟ್ಟ. ಒಂದೇಟು ಬಿಟ್ಟರೆ ಹೇಳ್ತೀನಿ 10 ತಲೆಯಿಂದ ರಕ್ತ ಕಾರ್ಕೊಂಡು ಎಚ್ಚರ ತಪ್ಪಿ ಬಿತ್ತಂತ. ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರಹೋತ್ತರಮೇಶಕೋದಾತ್. ಹೊಡೆಯುವಾಗ ಏನಂತ ಹೇಳಿ ಹೊಡೆದ ರಾವಣ? ನಂದು ನಿಂದು ವೈಯಕ್ತಿಕ ಏನಿಲ್ಲ, ಮತ್ತೆ ಯಾಕೆ ಹೊಡ್ಲಿಗತ್ತಿ? ಸೀತಮ್ಮನಿಗೆ ತ್ರಾಸು ಕೊಟ್ಟಿದ್ದೀಯಲ್ಲ, ಅದರ ಫಲ ಇದು ಅಂತ ಹೇಳಿದ್ರಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೀತಾ ಸಂತರ್ಜನ ಅಗ್ರೇ ಉತ್ತರಂ. ಸೀತಾದೇವಿಗೆ ತ್ರಾಸು ಕೊಟ್ಟಿದ್ದಕ್ಕೆ ಇದು ಉತ್ತರ ಅಂತ ಹೇಳಿದ್ರಂತ. ಹನುಮಂತನ ಕಡೆಯಿಂದ ಏಟು ಬಿತ್ತು. ಅರ್ಥ ಮಾಡಿಕೊಳ್ಬೇಕು ನಾವು ಈ ಭಾಗವನ್ನು. ಕಥೆ ಗೊತ್ತಿದೆ. ಹನುಮಂತ ರಾವಣನಿಗೆ ಹೊಡೆಯುವಾಗ ಏನಂತ ಸಂಕಲ್ಪ ಮಾಡಿದ? ಏನಂತ ಹೇಳಿದ? ಸೀತಾದೇವಿಗೆ ತ್ರಾಸು ಕೊಟ್ಟಿದ್ದಕ್ಕೆ ಈ ಏಟು ಅಂದ. ಹಾಗಾದರೆ ಯಾರು ಲೋಕದಲ್ಲಿ ಸೀತೆಗೆ ತ್ರಾಸು ಕೊಡ್ತಾರೋ ಅವರಿಗೆ ಹನುಮನಿಂದ ಏಟು ಬೀಳೋದು ಗ್ಯಾರಂಟಿ. ಹೌದ್ರಿ. ಸೀತೆಗೆ ನಾವೆಲ್ಲ ತ್ರಾಸು ಕೊಟ್ಟಿವಿ ಅಂದರೆ, ಸೀತಾ ಅಂದರೆ ಏನು? ಶಾಸ್ತ್ರಗಳು, ವೇದಗಳು, ಮಹಾಲಕ್ಷ್ಮಿ ಸ್ವರೂಪ. ವೇದಗಳು, ಶಾಸ್ತ್ರಗಳು, ಪುರಾಣಗಳು ಇವಕ್ಕೇನಾದರೂ ನಾವು ಕಿರಿಕಿರಿ ಮಾಡಿದ್ದಾದರೆ, ಅವಿಶ್ವಾಸ ಮಾಡಿದ್ದಾದರೆ ಹನುಮಂತನ ಕಡೆ ಏಟು ಬೀಳೋದು ಗ್ಯಾರಂಟಿ. ಅದಕ್ಕೆ ಶಾಸ್ತ್ರಗಳಿಗೆ, ಪುರಾಣಗಳಿಗೆ ನಾವು ತೊಂದರೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ಯಾರಾದರೂ ಹೇಳ್ತಿದ್ರು ಹೇಳ್ಕೊಳ್ರಿ ಅನ್ಬೇಕು, ಹೋಗ್ಕೊಳ್ರಿ ಅನ್ಬೇಕು. ಹೋಗೋರಿಲ್ಲ. ಯಾಕೆ ಹೋಗ್ತೀರಿ ಸುಳ್ಳೆ? ಏನಂತಾದಿರ್ತದೆ ಕೇಳಿಲ್ಲ ನೀವೇನ್ರ ಅಂತ ಹೋಗೋರ್ನೂ ಕೆಡಿಸ್ಬಿಡೋದು. ಕೆಲವರಂತೂ ಇರ್ತಾರೆ, ಕಟ್ಟಿ ಮೇಲೆ ಕೂತಿರ್ತಾರೆ. ನಮ್ಮಲ್ಲಿ ಹಿಂದಕ್ಕೆಲ್ಲ ಕಟ್ಟಿಗಿಟ್ಟು ಭಾಳ ಇದ್ದವ್ರಿ. ಪುರಾಣಕ್ಕೆ ಹೊಂಟ್ರೇನೆ ಕೊಡ್ರಿ ಒಂದಿಷ್ಟು ಕೋದಿ ಆಚಾರ ಬರೋದಿಂತಳ ಕೊಡ್ರಿ ಕೂಡಿಸ್ಬಿಡೋದು. ಹೊರಟಿ ಹೊಡೋದು ಕೊನೆ ತನಕ ಎಟ್ಟು ಅಂದರೆ ಪುರಾಣ ಮುಗಿದ್ಮೇಲೆ ಮಂಗಳಾರ ಚಂದ ಕೇಸ್ದಾಗ ಹೋಗುದು ಕೊನೆಗೆ. ಸುಂದರ ಬೇರೆ ನಿಮ್ಮ ಹರಟೆ ಮಂಗಳಾರ ತೆಗೆದಾಗ ಗೊತ್ತಾಗಲಿಲ್ಲ ನೋಡ್ರಿ ಬಾ, ಅಲ್ಲಿ ತನಕ ಬರೋದು ಪರಿಸ್ಥಿತಿ. ಇಲ್ಲ ಇನ್ನೊಬ್ರಿಗೆ ಕೆಡಿಸ್ಬೇಡ್ರಿ, ಅವ್ರ ಪಾಡಿಗೆ ಅವ್ರು ಹೋಗ್ಲಿ, ನಿಮ್ಮ ಪಾಡಿಗೆ ನೀವು ಹೋಗಿ ನೀವು ಬೇಡ ನೀವು ಬಿಡ್ರಿ. ಆದರೆ ಅವ್ರಿಗೆ ಕೆಡಿಸ್ಬೇಡ್ರಿ. ಇನ್ನೊಬ್ರು ಹೋಗವ್ರನ್ನ ಕೆಡಿಸ್ಲಿಕ್ಕೆ ಹೋಗ್ಬಾರ್ದು. ಸೀತಾ ಸಂತರ್ಜನಾಗ್ರಹೋತ್ತರಮೇಶಕೋದಾತ್. ಸೀತಾದೇವಿಗೆ ತ್ರಾಸು ಕೊಟ್ಟಂದ್ರೆ ಪರಿಣಾಮ ಇದು ಅಂತ ಹೇಳಿ ಹೊಡೆದ್ರಂತ. 10 ತಲೆಯಿಂದ ರಕ್ತ ವಾಂತಿ ಮಾಡ್ಕೊಂಡು ಬಿತ್ರಿ. ಸುಮ್ಮನೆ ನಿಂತಿದ್ರು ಹನುಮಂತ, ಅಲ್ಲೇ ಕೂತಿದ್ರು. ಎದ್ದ ಮೇಲೆ ಮಾತಾಡ್ಸಿ ಹೋಗೋಣ ಅಂತ ತಿಳ್ಕೊಂಡು ಹೇಳಿ. ಕೆಲವೊಮ್ಮೆ ದವಾಖಾನೆಗೆ ಅಡ್ಮಿಟ್ ಆಗಿರ್ತಾರೆ ನೋಡ್ರಿ. ಕಣ್ಣು ಬಿಟ್ಟ ಮೇಲೆ ಒಂದ್ಸರಿ ಮಾತಾಡ್ಸಿ ಹೋಗೋದು ಕಾಯ್ತಿರಾಗಿಲ್ಲ. ಹಂಗೆ ಇವ್ರು ಕಣ್ಣು ಬಿಟ್ಟ ಮೇಲೆ ಮಾತಾಡ್ಸಿ ಹೋಗೋಣ ಅಂತ ಹೇಳಿದ್ರು. ಕಣ್ಣು ಬಿಟ್ಟ ರಾವಣ. ಕಣ್ಣು ಬಿಟ್ಟ ಮೇಲೆ ಮೊದಲು ಅವ್ನು ಸುತ್ತ ನೋಡಿದ. ಹನುಮಂತ ಇಲ್ಲಿ ಹೋದಿಲ್ಲ ಅಂತ ಮೊದಲು ಕನ್ಫರ್ಮ್ ಮಾಡ್ಕೊಂಡವ. ಯಾಕಂದ್ರೆ ಅವನಿಗೂ ಗಾಬರಿ, ಎಲ್ಲಾರ ಮತ್ತೊಂದು ಕೊಡ್ತೀರಿ ಅಂತಂದರೆ. ಎದ್ದು ಕೂತ. ಸುಧಾರಿಸಿದವ್ರು ಬಾಜುಕಿದ್ದವ್ರು ಸುಧಾರಿಸಿದ್ರು, ಗಾಳಿ ಹಾಕಿದ್ರು, ನೀರು ಹಾಕಿದ್ರು, ಬಿಸ್ಲೇರಿ ಕೊಟ್ಟರು, ಕುಡ್ದ. ಎದ್ದು ನಿಂತ್ಕೊಂಡ. ವೆರಿ ಈಸ್ ಹನುಮ ಅಂದ. ಹನುಮ ಅಂದ ಆಮ್ ಅಂದ. ಓಹೋ ಸಾಕಪ್ಪ ಅಂದ. ಇಲ್ಲಿಲ್ಲ ಅಂದರೆ ನಾ ಏನು ಹೇಳಿದ್ದು, ಏನು ಹೇಳಬೇಕಾಗಿತ್ತು ಅಂದರೆ ಹನುಮಂತ ಹೇಳಿದ, ಖರೆ ಹೊಡೆದಿನಿ ಅಂತ ತಿಳ್ಕೊಬೇಡ ಅಂದ. ಏನಪ್ಪ ಹಂಗಂದ? ಸುಮ್ಮನೆ ಹೊಡೆದ್ರೇನು? ಸುಮ್ಮನೆ ಹೊಡೆದ್ರೆ ಈ ಪರಿಸ್ಥಿತಿಯ
ಇನ್ನು ಖರೇನ ಹೊಡೆದಿದ್ದು ಪರಿಸ್ಥಿತಿ ಇರಂಗಿಲ್ಲ ನಮ್ಮಲ್ಲಿ, ಅಂದ್ರೆ ಇರಂಗಿಲ್ಲ. ಅದು ನಮ್ಮಲ್ಲಿ ಅವ್ರು ಚಾಟಿ ಮಾಡ್ತೀರಿ ಆಚಾರ, ನನಗೂ ಗೊತ್ತಿಲ್ಲ. ಮತ್ತು ಇದು ಕೇಳಿದ್ದು ಕಚೇರಿ. ಒಮ್ಮೆ ಹನುಮಂತಗ ಇನ್ನೊಬ್ಬ ದೇವರಿಗೆ ಭೇಟಿ ಆತಂತ. ಯಾವ ದೇವರು ಅಂತ ಬೇಡ, ಶುಕ್ರವಾರಕ್ಕೊಮ್ಮೆ ದೇವ್ರು ಬರ್ತಾರಲ್ಲ ಆ ದೇವರಿಗೆ ಭೇಟಿ ಆತಂತ. ಭೇಟಿ ಆದ ಕೂಡಲೇ ಇಬ್ಬರು ಪೈಕಿ ನಮ್ಮ ದೇವ್ರು ಶ್ರೇಷ್ಠ, ನಮ್ಮ ದೇವ್ರು ಶ್ರೇಷ್ಠ ಅಂತ. ಸರಿ ಆಯ್ತು, ಯಾರು ದೇವ್ರು ಶ್ರೇಷ್ಠ ಅಂತ ಅವ್ರ ಪೈಕಿ ದೇವ್ರಿಗೆ ಹೇಳತ್ತೆ, ನೀ ಶ್ರೇಷ್ಠ ಅಂತ ತೋರಿಸ್ಬೇಕು. ಅದಕ್ಕೆ ಏನು ಮಾಡಬೇಕು? ಬಲ ತೋರಿಸ್ತೀನಿ, ತೋರಿಸೋನು. ಒದರಿದ್ದಂತ್ರಿ ಕೆಟ್ಟ ಒದರಿದ್ದು ಹೇಳ್ತೀನಿ. ಪಾಪ ಈ ಕಡೆ ದೇವ್ರ ಪೈಕಿ ಅವ್ರ ಕಿವಿಯೊಳಗೆಲ್ಲ ರಕ್ತ ಬಂತಂತ್ರಿ, ಅಷ್ಟು ಕೆಟ್ಟ ಒದರಿದ್ದಂತ. ಅದಕ್ಕೆ ಬೆಳಿಗ್ಗೆ ಒದರ್ತಾ ನೋಡ್ರಿ, ಅದು ಒದರಿದ. ಆಮೇಲೆ ಮುಗೀತಂತ. ಮುಗಿದ ಮೇಲೆ ಹನುಮಂತಕ್ಕೆ ಕೊಟ್ರಂತ ಚಾನ್ಸ್. ಹನುಮ ನಿಂದೇನಪ್ಪ? ಇಲ್ಲ, ಮತ್ತು ನಾನು ತೋರಿಸ್ತೀನಿ. ಏನು? ಆ ಒದರಿದವ್ ಒಂದೇಟ್ ಹಿಂಗಂದ್ರಂತ. ಹಿಂಗಂದ್ರೆ ಹೋಗ್ಬಿಟ್ರೆ ಮೇಲೆ ಇವತ್ತಿನ ತನಕ ತಳಗೆ ಬಿದ್ದಿಲ್ಲ ಅಂತವ ಪಾಪ. ಅದಕ್ಕೆ ಅವ್ರೆಲ್ಲ ಹಿಂಗೆ ಹಿಡ್ಕೊಂಡು ನಿಂತಿರ್ತಾರಂತೆ. ಯಾವಾಗಾರ ಬೀಳ್ತಾನ ಅಂತ ತಿಳ್ಕೊಂಡು ಹೇಳಿ ಇವತ್ತಿಗೆ ಹಿಡ್ಕೊಂಡು ನಿಂತಾರಂತೆ. ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತಜ್ಜರಾಗ್ರೋತ್ತರ ವೇಷಕೋದ. ಇರ್ಲಿ ಬಿಡ್ರಿ, ಅದಕ್ಕೆ ಭಾಳ ಹೇಳಿಕ್ಕೆ ಹೋಗಬಾರ್ದಂಗೆ, ಟೈಮ್ ಆಗ್ಯದ ಇವತ್ತು. ಅಂತೂ ಸೇತುವೆ ಕಟ್ಟಿಕೊಂಡು ರಾಮಚಂದ್ರನ ಕರೆದುಕೊಂಡು ಹನುಮಂತ ಅಲ್ಲಿಗೆ ಬಂದಿದ್ದಾನೆ. ರಾವಣನಿಗೆ ಸೀತೆಯನ್ನು ತೊಂದರೆ ಕೊಟ್ಟದ್ದಕ್ಕೆ ಶಿಕ್ಷೆಯನ್ನು ನೀಡಿದ ಎಂಬಲ್ಲಿ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ